ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪೂಜಾಂ ತದೀಯಾಂ ಗುಣವದ್ವಿಡಿತ್ಯಸೌ ಜಗ್ರಾಹನೋ ವಿದುರಂಚಾಚಗಾಮ ಸ ಭೀಷ್ಮಮುಖ್ಯೈಃ ಅಭಿಯಾಚಿತಃ ಅಪಿ ಜಗಾಮ ನ ಯೇಷಾಂ ಗೃಹಮಾದಿದೇವಃ. ಭೀಷ್ಮಾದಿಗಳು ಎಷ್ಟೇ ಅಭಿಯಾಚಿತಃ ಮತ್ತೆ ಮತ್ತೆ ಕೇಳಿಕೊಂಡ್ರು ಕೂಡ ಕಷ್ಟ ಅವ್ರ ಮನೆಗೆ ಹೋಗಲಿಲ್ಲ. ಕಾರಣ ಹೇಳಿಬಿಟ್ಟು ಅವರಿಗೆ ಉಪೇಕ್ಷಿತ ದ್ರೌಪದಿ ಇತ್ಯಪ್ರಮೇಯ. ದ್ರೌಪದಿಯ ಉಪೇಕ್ಷೆ ಮಾಡಿದ್ದೀರಿ, ಮನೆಗೆ ಬರೋದಿಲ್ಲ ಅಂಥೇಳಿ. ಅದು ಯಾರು ವಿದ್ಯೆಗೆ ಅವಮಾನವನ್ನು ಮಾಡ್ತಾರೋ ಅವ್ರ ಮನೆಗೆ ಬೇವರು ನೈವೇದ್ಯ ಸ್ವೀಕಾರಕ್ಕೆ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ಹೇಳಿದ್ದು ವೈಷ್ಣವ ದ್ವೇಷ ಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ ಅಂತ ಹೇಳಿದ್ದು ಅದಕ್ಕೆ. ಜಗಾಮಗೇಹಂ ವಿದುರಸ್ಯ ಶೀಘ್ರಂ ಉಪೇಕ್ಷಿತ ದ್ರೌಪದಿ ಇತಿ ಅಪ್ರಮೇಯ ಜಗಾಮಗೇಹಂ ವಿದುರಸ್ಯ ಶೀಘ್ರಂ. ವಿದುರನ ಹತ್ರ ನಡಿ ಮನೆಗೆ ಹೋಗೋಣ ಅಂತ ಹೊರಟ. ಸತೇನ ಭಕ್ತ್ಯಾ ಅಭಿಗತಃ ಪ್ರಸನ್ನಃ. ವಿದುರ ಮನೆಗೆ ಯಾತಕ್ಕೆ ಹೋದ? ಇದೇ ಕಾರಣ. ಇವ್ರ ಮನೆಗೆ ಯಾತಕ್ಕೆ ಹೋಗಲಿಲ್ಲೋ ಅವ್ರ ಮನೆಗೆ ಅದಕ್ಕೆ ಹೋದ. ಇವ್ರ ಮನೆಗೆ ಯಾತಕ್ಕೆ ಹೋಗಲಿಲ್ಲ? ವಿದುರ ಏನು ಮಾಡಿದೆ? ಪ್ರತಿಭಟನೆ ಮಾಡಿದ, ಅದಕ್ಕೆ ಹೊರಟ. ವಿದುರಿಗೆ ತಪ್ಪಿಸ್ಲಿಕ್ಕಾಗಲಿಲ್ಲ, ಪ್ರತಿಭಟನೆ ಮಾಡ್ದೆ. ನಮ್ಮ ಕೈಲಿ ಎಷ್ಟು ಮಾಡ್ಬೋದು? ಪ್ರೊಟೆಸ್ಟ್ ಮಾಡಬೇಕು. ಅದನ್ನು ಮಾಡಿದರೆ ಸಾಕು. ಅದು ನಮ್ಮ ಯಥಾಶಕ್ತಿ ಅಂತ ಹೇಳ್ತಾರಲ್ಲ ಹಾಗೆ. ಅದನ್ನು ಬಿಟ್ಟುಬಿಟ್ಟು ಏನೂ ಮಾಡ್ಲಿಕ್ಕಾಗದೆ ಹೋದರೂ ತಪ್ಪು, ಅತಿ ಬಿತಿ ಬೀರು ಮಾಡ್ಲಿಕ್ಕೆ ಹೋದರೂ ತಪ್ಪು. ಭೀಮಸೇನದೇವರು ಎಲ್ಲ ಗೊತ್ತಿತ್ತು, ಎಲ್ಲ ಮಾಡಿಬಿಟ್ರು. ಅದಕ್ಕೆ ಅವ್ರ ಮೂಲಕ ನೈವೇದ್ಯ ಸ್ವೀಕಾರ ಮಾಡ್ತಾನೆ. ಭೀಮಸೇನದೇವರು ಎಲ್ಲ ಮಾಡಿದ್ದು. ಬಿದುರ ಮನೆಗೆ ಒಮ್ಮೆ ಹೋದ ಕೃಷ್ಣ. ಭೀಮಸೇನದೇವ್ರ ಮೂಲಕನೇ ಪ್ರತಿನಿತ್ಯದಲ್ಲೂ ಕೂಡ ಪ್ರತಿಯೊಬ್ಬರು ಮಾಡೋ ನೈವೇದ್ಯ ಸ್ವೀಕಾರ ಮಾಡ್ತಾನೆ. ಅಂದರೆ ಯಾರು ವಿದ್ಯೆಗೆ ಗೌರವ ಕೊಡ್ತಾರೆ ಅವ್ರ ಮನೆಗೆ ಭಗವಂತ ಬರ್ತಾನೆ ಅಂತ ಅರ್ಥ. ಇವತ್ತು ನಮ್ಮಲ್ಲಿ ಆಗಿರೋದೇನು? ದ್ವೇಷ, ಬರೀ ದ್ವೇಷ. ಆದ್ದರಿಂದ ಏನಾಗಿರುತ್ತೆ? ಬರೀ ಕಚ್ಚಾಟ ಆಗಿಬಿಡುತ್ತೆ. ಹಾಗಾಗಬಾರ್ದು. ಒಂದು ವ್ಯವಸ್ಥಿತವಾಗಿ ಮಾಡಿದರೆ ವಂಡರ್ಫುಲ್ ಕೆಲಸ ಮಾಡ್ಬೋದು. ಸತೇನ ಭಕ್ತ್ಯಾ ಅಭಿಗತಃ ಪ್ರಸನ್ನಃ. ವಿದುರ ಭಾರಿ ಭಕ್ತಿಯಿಂದ ವಿಶೇಷವಾಗಿ ಸ್ವಾಗತ ಮಾಡಿದ. ಪ್ರಸನ್ನಃ ಪ್ರವಿಶ್ಯ ಚ ಅಂತರ್ಗ್ರಹಮೀಶ್ವರೋ. ಮನೆಯೊಳಗೆ ಹೋಗಿಬಿಟ್ಟು, ಅಂತರ್ಗ್ರಹಂ ಮನೆಯೊಳಗೆ ಹೋಗಿಬಿಟ್ಟು ಅನುಗ್ರಹವನ್ನು ಮಾಡಿದ. ನೋಡಿ, ಇದೆಲ್ಲ ಬ್ರಾಹ್ಮಣಾದಿಗಳನ್ನ ಬಿಟ್ಟ, ಅವ್ರ ಮನೆಗೆ ಹೊರಟ. ಅಂದರೆ ವರ್ಣಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಯಾವುದು? ಗುಣ. ಎರಡೂ ಬೇಕು. ಗುಣ ಎಂಬುದು ಅದರಲ್ಲೇ ಪ್ರಧಾನ ಅಂತ ಹೇಳಿದ್ದಾರೆ. ಭಕ್ತ್ಯಾ ಅಭಿಪೂರ್ಣೇನ ಸಸಂಭ್ರಮೇಣ ಸಂಪೂಜಿತಃ ಸರ್ವಸಮರ್ಪಣೇನ ಪರೇ ದಿನೋಸೌ ಧೃತರಾಷ್ಟ್ರಸೂನುನಾ ಸಮಾನೀತಃ ಸಂಸದಿ ಕೌರವಾಣಾಂ. ಭಕ್ತ್ಯಾ ಅಭಿಪೂರ್ಣೇನ ಸಸಂಭ್ರಮೇಣ ಸಂಪೂಜಿತಃ ಸರ್ವಸಮರ್ಪಣೇನ ಪರೇ ದಿನೇ ಅಸೌ ಧೃತರಾಷ್ಟ್ರಸೂನುನಾ ಸಮಾನೀತಃ ಸಂಸದಿ ಕೌರವಾಣಾಂ. ಭಕ್ತ್ಯಾ ಅಭಿಪೂರ್ಣೇನ ಸಸಂಭ್ರಮೇಣ ಸಂಪೂಜಿತಃ ಸರ್ವಸಮರ್ಪಣೇನ. ಭಕ್ತಿಯಿಂದ ಅಭಿಪೂರ್ಣೇನ ಭಕ್ತ್ಯ ತುಂಬಿ ತುಳುಕುವ ಭಕ್ತಿ. ಸಸಂಭ್ರಮೇಣ ಭಾರಿ ಸಂಭ್ರಮ. ಸಂಪೂಜಿತಃ ಭಾರಿ ದೊಡ್ಡ ಪೂಜೆ. ಎಲ್ಲ ದೊಡ್ಡದು ಹೇಳ್ತಾರೆ. ಭಕ್ತ್ಯಾ ಅಭಿಪೂರ್ಣೇನ ಸ ಸಂಭ್ರಮೇಣ ಸಂಪೂಜಿತಃ ಸರ್ವಸಮರ್ಪಣೇನ. ಇದರ ಏನೋ ಬಂದಂತ ಏನೋ ಮಾಡಲಿಲ್ಲ, ಸರ್ವಸಮರ್ಪಣೆ ಮಾಡಿಬಿಟ್ಟು. ಸರ್ವಸಮರ್ಪಣ ಬರೀ ಹಾಲು ಕೊಟ್ಟ ಅಂತ ಹೇಳ್ತಾರಲ್ಲ, ಅಲ್ಲ. ಏನಾಯ್ತಲ್ಲಿ? ಎಲ್ಲವನ್ನೂ ಕೊಟ್ಟ ಅಂತ ಹೇಳ್ತಾರೆ. ಬಹಳ ಮುಖ್ಯ. ಹರಿಕಥಾಮೃತಸಾರದೊಳಗೆ 2ನೇ ಸಂಧಿಯೊಳಗೆ ಏನಂತ ಹೇಳ್ತಾರೆ? ವಿದುರನ ಮನೆಯ ಪಾಲುಂಡ ಅಂತ ಹೇಳ್ತಾರೆ. ಜನ ಅದನ್ನ ಅರ್ಥ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟು ಏನು ಮಾಡಿಬಿಟ್ರು? ಹಾಲೇ ಕೊಡ್ದ, ಹಾಲು ಮಾತ್ರ ಕೊಡ್ದ. ಅವನು ಶೂದ್ರ ಆದ್ದರಿಂದ ಎಲ್ಲ ತೊಗೊಳ್ಳಿಲ್ಲ ಅಂತ ದೊಡ್ಡ ಗಲಾಟೆ ವಿಷಯ. ಅದು ಅಲ್ಲೇ ಏನು ಮಾಡಿ ಗಲಾಟೆ ಮಾಡೋದಲ್ಲೇ ಸಮಾಧಾನ ನಮಗೆ. ಅದೇ ಹರಿಕಥಾಮೃತಸಾರದೊಳಗೆ ಮುಂದೆ ಹೇಳಬೇಕಾದ್ರೆ ಭಕ್ತಾಶ್ರೇಷ್ಠರೊಳಗೆ ವಿದುರ ಮನೆಯ ಔತಣವ ಸ್ವೀಕರಿಸಿ. ಹಾಲು ಅಂತ ಹೇಳಲಿಲ್ಲ, ಬರೀ ಹಾಲು ಕೊಟ್ಟು ಔತಣ ಅಂತ ಕರೀತಾರಾ? ಸ್ವೀಕರಿಸಿ ಬಾಕುಲಿಕರಂದರಿ, ಹೊಟ್ಟೆ ಬಾಕಡೆ ತಿಂದಾಕ್ಬಿಟ್ಟ ಕೃಷ್ಣ ಅಂತ ಹೇಳ್ತಾರೆ. ಅದೇ ಅದರಲ್ಲೇ ಉತ್ತರ ಬಂದುಬಿಟ್ಟಿದೆ. ಆದ್ದರಿಂದ ಇಲ್ಲಿ ಪಾಲುಂಡು ಅಂತ ಹೇಳಿದ ಅರ್ಥ ಏನೋ ಎಲ್ಲವನ್ನು ಕೂಡ ಹಾಲಿನಷ್ಟೇ ಸ್ವೀಕಾರ ಮಾಡಿದ ಅಂತ ಅರ್ಥನೇ ಹೊರತು ಬರೀ ಹಾಲು ಅಂತಲ್ಲ. ಅದಕ್ಕೆ ಸರ್ವ ಸಮರ್ಪಣೇನ. ಮಹಾಭಾರತ ಅದೆಲ್ಲ ಇವ್ರ ಕಥೆಗಳು, ಹರಿಕಥೆಗಳು. ಸಿಪ್ಪೆ ಕೊಟ್ಟ ತಿಂದ ಅದೆಲ್ಲ ಅದು ರೆಟ್ರೆಟ್ ಮಾಡಿ ಕೇಳೋಳು ಉಳಿಸ್ಬಿಡ್ತಾರೆ. ಮನೆ ಮೂಲ ಹೋಗಿ ಅದೇ ಉಳ್ಕೊಂಡ್ಬಿಡ್ತದೆ. ಬೇರೆ ಕೇಳೋರಿಗೆಲ್ಲ ತೀರಾ ಇದಾಗಿ ಹೋಗ್ಬಿಡ್ತದೆ, ಲೋ ಆಗಿಬಿಡುತ್ತೆ. ಮಾಡಬಾರ್ದು ಹಾಗೆಲ್ಲ. ಮತ್ತು ಅದನ್ನು ಹೇಳದೆ ಹೋದ್ರೆ ಜನ ಇವ್ರಿಗೆ ಗೊತ್ತೇ ಇಲ್ಲ, ಅದು ಹೇಳೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಷ್ಟು ಮಟ್ಟಿಗೆ ತಪ್ಪು ಕೇಳಿಬಿಟ್ಟಿರ್ತಾರೆ ಅಂದರೆ, ತಪ್ಪನ್ನು ಹೇಳಿದ್ರೆ ಸಮಾಧಾನ ಅವರಿಗೆ, ಇಲ್ಲದವ್ರು ಇವರಿಗೆ ಗೊತ್ತಿಲ್ಲ ಅಂಥೇಳಿ ಬೈದು ಬಿಡ್ತಾರೆ. ಅದು ಥರ ಸಮಾಜದಲ್ಲಿ ಕೆಟ್ಟ ಹೋಯ್ತು ಅದು ಪೂರ್ತಿಯಾಗಿ. ಇಲ್ಲಿ ಹೊರಗಡೆ ಎಜುಕೇಷನ್ ಸಿಸ್ಟಮ್ಮು, ನಮ್ಮ ಈ ಸಿಸ್ಟಮ್ ಎರಡೂ ಕೂಡ ಯಾವುದೋ ಕಾರಣಕ್ಕೋಸ್ಕರ ಏನೇನೋ ಆಗಿಬಿಡುತ್ತೆ.
ಹಾಂ 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 ಸರ್ವ ಸಮರ್ಪಣೇನ ಮಾಡದೇ ಇದ್ದಿಲ್ಲ ಟಕ ಮಾಡಾಕ್ಬಿಟ್ಟ. ದುರ್ಯೋಧನ ಸ್ವಾರಸ್ಯ ಹೇಳಬೇಕು, ಅದು ದುರ್ಯೋಧನದಿಂದ ಏನೂ ತಗೊಳ್ಳಿಲ್ಲ, ದುರ್ಯೋಧನ ಎಲ್ಲ ತೊಗೊಂಡುಬಿಟ್ಟ. ಎಷ್ಟು ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಭಕ್ತಿಯಿಂದ ಕೊಟ್ಟರೆ ಹೌದೌದು, ಕೃಷ್ಣನ ಕರೆಯೋ ಧೈರ್ಯ ಎಲ್ಲ ಕಳ್ಕೊಂಬಿಟ್ರಿ. ಯಾವಾಗ ಅವರೆಲ್ಲ ಮನೆಗೆ ಹೋಗಿ VIP ಬಿಟ್ಬಿಟ್ರಲ್ಲ, ನಾನು ನಡಿ ಮನೆಗೆ ಹೋಗೋಣ ಅಂತ ಹೊರಟುಬಿಟ್ಟ. ಇದು ಭಾರಿ ಮುಖ್ಯ. ಮಹಾಭಾರತದಲ್ಲಿ ಹಾಗೆ ಬರ್ತದೆ. ಮೊದಲು ಕೃಷ್ಣ ಬರೀ ಹೋಗ್ತಿದ್ದಿಲ್ಲ, ಬ್ರಾಹ್ಮಣರು ಕರ್ಕೊಂಡೋದ ಜೊತೆಗೆ. ಬ್ರಾಹ್ಮಣರ ಮನೆ ಅವ್ರ ಸಮೇತ, ಗೊತ್ತಾಯ್ತಾ? ವಿದುರ ಅನ್ನಾನಿ ಬಹುಜೆ, ಮಹಾಭಾರತ ವಿದುರ ಅನ್ನಾನಿ ಬಹುಜೆ ಅಂತಿದೆ. ವಿದುರ ಕೊಟ್ಟ ಅನ್ನವನ್ನು ಸ್ವೀಕಾರ ಮಾಡ್ದ ಅಂತಲೇ ಹೇಳೋದು. ಮೊದಲು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಕೃಷ್ಣ ತಾನು ಮಾಡಿದ್ದಂತ. ಆಮೇಲೆ ಇದು ಹೇಳಿದ್ಮೇಲೆ ಶಾಕ್ ಆಯಿತು. ಅದಕ್ಕೆ ಸಂಭ್ರಮ ಉಚ್ಚದ್ದೋಗ್ಬಿಟ್ಟು ಅಂಥ ಸಂಭ್ರಮ ಬಂತು, ತಿಳಿತಾ? ಅನಿರೀಕ್ಷಿತವಾಗಿ ಅಷ್ಟು ಉನ್ನತವಾದ ಅವಕಾಶ ಸಿಕ್ಕಿದ್ದಕ್ಕೆ ಭಾರಿ ಖುಷಿ ಆಯಿತು. ಅದು ಹೇಳಿದ್ನಲ್ಲ, ತೊಗೊಂಡ್ಬಿಟ್ರು. ಇಲ್ಲ ಜನ ಶುರು ಮಾಡಿದ್ರು, ಅದಾಗಿ ಸೂತ್ರ ಹೆಂಗೆ ತೊಗೋತಾನೆ, ಸಾಧ್ಯ ಇಲ್ಲ ಅಂತ ಹೇಳಿ ಗಲಾಟೆ ನಡೆಸ್ತಾರೆ. ಇಲ್ಲಿ ಶೂದ್ರಾಗಿದ್ದ ಪ್ರಶ್ನೆ ಅಲ್ಲ, ಇರೋದೇನು ಪಾಯಿಂಟ್ ಇರೋದೇನಲ್ಲಿ, ಹಿಂದಿನ ಕಾಲಕ್ಕೆ ಭೀಮಸೇನ ಶೂದ್ರ ಅನ್ನ ಹೇಳಲಿಲ್ಲ. ಈಗಾಗಲೇ ಕಲಿಯುಗದಲ್ಲಿ ಬ್ಯಾಂಡ ಹೊರತು ಬೇರೆ ಯುಗದಲ್ಲಿ ಅಲೋಡು, ಗೊತ್ತಾಯ್ತಾ? ಪಾಕಯಜ್ಞ ಅವರೇ ಮಾಡಬೇಕಾಗಿದ್ದು, ಅಡಿಗೆ ಅವರೇ ಮಾಡಬೇಕಾಗಿತ್ತು. ಬ್ರಾಹ್ಮಣರಿಗೆ ಯಾರು ಇಲ್ಲ ಎಲ್ಲ ಇವರೆಲ್ಲ ಪಾಠ ಪ್ರವಚನದವರೇ, ಗೊತ್ತಾಯ್ತಿಲ್ಲ. ಆದ್ದರಿಂದ ಅವ್ರ ಕೈಯಲ್ಲಿ ಅದೊಂದು ಅವಕಾಶ ಇತ್ತಾಗ. ಈಗ ಅದು ಕೆಟ್ಟೋಯ್ತು. ಸಚ್ಛೂದ್ರರು ಅಂತ ಇರ್ತಿದ್ರು, ಅವರೆಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾಯಿದ್ರು. ಈಗ ತಪ್ಪು, ಬ್ರಾಹ್ಮಣ ನಿಯಮನೇ ಕಷ್ಟ ಆಗಿಬಿಟ್ಟಿದೆ. ಆದ್ದರಿಂದ ಏನೇನೋ ಮಾಡ್ತಾಯಿದ್ದಾರೆ, ಭಾರಿ ತಪ್ಪು. ಅವರಿಗೆ ಅದೇ ಸ್ವಾರಸ್ಯ ಬಂದು ಸಂಭ್ರಮ ಅಂತ ಹೇಳಿದರೆ ಅದೇ. ವಿತರ ಸಾಮಾನ್ಯನಲ್ಲ, ಯಾರಾತ? ಮೆಂಬರ್ ಆತ, ಇದಕ್ಕೆ ಅಸೆಂಬ್ಲಿ ಮೆಂಬರ್ ಆತ. ಎಲ್ಲ ವ್ಯವಸ್ಥೆ ಮನೆಯಲ್ಲಿತ್ತು, ಗೊತ್ತಾಯ್ತಾ? ಎಲ್ಲ ವ್ಯವಸ್ಥೆ ಮನೆಯಲ್ಲಿತ್ತು. ತಕ್ಷಣ ಎಷ್ಟೊತ್ತು ಬೇಕು ಅದಕ್ಕೆಲ್ಲ. ಮನಸ್ಸಿದ್ರೆ ಯಾವ ಬೇಕಾದ್ರೆ ಯಾರು ಬಂದರೂ ಮಾಡಕ್ಕೆ, ಇಲ್ಲದ ಹೋದ್ರೆ ಎಲ್ಲಿದ್ದರೂ ಏನೋ ಕಾರಣ ಹೇಳ್ತಿರ್ತಾರೆ. ಏನೋ ತೋಚಿದ್ದೆಲ್ಲ ಕಾರಣ ಕೊಡ್ತಾರೆ. ಹೇಳಿದ್ದೇನೆ, ಮಾಡೋಕ್ಕೆ ಬರುತ್ತೆ. ಅದೇ ವೈಶಿಷ್ಟ್ಯ. ಅದು ದೇವತೆ, ಮೊದಲನೇದಾಗಿ ದೇವತೆ. ಮತ್ತು ಇದರಲ್ಲಿ ಪೋಸ್ಟ್ ಇದೆ, ಸಾವುಕಾರಿದ್ದಾರೆ. ಕೃಷ್ಣ ಬಂದಮೇಲೆ ಎಲ್ಲ ಬರುತ್ತೆ, ಜೊತೆಗೆ ಬ್ರಹ್ಮಾಂಡನೇ ಬರುತ್ತೆ. ದೇವರು ಬಂದರು, ಸ್ವಾಮಿಗಳು ಅಡಿಗೆವ್ರು ಕರ್ಕೊಂಬರಲ್ಲ, ಬಡಿ ಅವ್ರು ಬರ್ತಾರ. ನಮ್ಮ ಎಲ್ಲ ಅವ್ರು ಫುಲ್ ಸೆಟ್ ರೆಡಿ ಇರುತ್ತೆ. ಅದಕ್ಕೆ ಬ್ರಾಹ್ಮಣ ಕರ್ಕೊಳ್ಳೋದು ಅಂತ ಹೇಳಿ ಮೊದಲೀಗ ಬ್ರಾಹ್ಮಣರು ಗುಂಪೇ ಹೋಗಿದೆ ಕೃಷ್ಣನ ಹಿಂದೆ. ಅದಕ್ಕೆ ಬ್ರಹ್ಮಣ್ಯ ದೇವ ಅಂತ ದೇವರಿಗೆ ಹೆಸರು. ಬ್ರಾಹ್ಮಣರು ಬಿಟ್ಟಿದ್ದು ಮಾಡೋದಿಲ್ಲ, ಆದ್ದರಿಂದ ಬ್ರಹ್ಮಣ್ಯ ದೇವ. ಭಕ್ತ್ಯಾ ಅಭಿಪೂರ್ಣೇನ ಸಸಂಭ್ರಮೇಣ ಸಂಪೂಜಿತ ಸರ್ವ ಸಮರ್ಪಣೇನ ಪರೇ ದಿನೇಸೌ ಧೃತರಾಷ್ಟ್ರ ಸೂನುನ ಸಮಾನೀತ ಸಂಸದಿ ಕೌರವಾಣಾಂ. ಮರುದಿವಸ ಬೆಳಗ್ಗೆ ಸಭೆಗೆ ಹೊರಟ. ಅಲ್ಲೂ ಕೂಡ ಅಷ್ಟೇ ಏನೇನೋ ಕಥೆಗಳು ಹೇಳ್ಬಿಡ್ತಾರೆ. ಕಥೆಗಳೆಲ್ಲ ಸುಳ್ಳು ಕಥೆಗಳು. ಕೃಷ್ಣ ಹೋದ, ದುರ್ಯೋಧನ ಹೇಳಲಿಲ್ಲ, ತೂತಿದ್ದ, ಬಿದ್ದ, ಅವೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿಲ್ಲ. ದುರ್ಯೋಧನ ಬರ್ತಾನೆ ಕೃಷ್ಣ ಕರ್ಕೊಂಡು ಹೋಗ್ಲಿಕ್ಕೆ, ತನ್ನ ರಥ ತೊಗೊಂಡು ಬರ್ತಾನೆ, ಹೋಗೋಣ ಬಾ ಕೃಷ್ಣ ಅಂತೇಳಿ. ನನ್ನ ರಥ ಇದೆ, ನಿನ್ನ ರಥ ಬೇಡ ಅಂತ ಹೇಳ್ತಾರೆ ಕೃಷ್ಣ. ಅವನು ಹಂಗೆ ಅವಾಯ್ಡ್ ಮಾಡ್ತಾನೆ. ಡ್ರಾಪ್ ಕೊಟ್ಟೆ ಅಂತ ತರಿಸ್ಕೋಬೇಕು. ದುರ್ಯೋಧನ ಟ್ರೈ ಮಾಡ್ದೆ, ಊಟ ಅಂತೂ ಮಾಡಲಿಲ್ಲ. ಕೊನೆ ಪಕ್ಷ ವೆಹಿಕಲ್ಲಾರು ಉಪಯೋಗಿಸ್ಲಿತ್ತಂದ. ಬೇಡ, ಸಾರಥಿ ನನ್ನ ತೊಗೊಂಡು ಬಾ ಅಂತ ಹೇಳಿದ. ಅಂದರೆ ತೊಗೊಳ್ಳಿಲ್ಲ. ಪಿಡಿಯರಿನ ದ್ವೇಷಗಳಿಂದ ಏನೂ ಬಂದರು. ಅವರು ಪತ್ರಂ ಪುಷ್ಪಂ ಫಲಂ ತೋಯಂ ಕೊಟ್ಟರು ತೊಗೊಳ್ತಾನೆ. ಇವರು ಸರ್ವಸಮರ್ಪಣೆ ಮಾಡಿ ಅಂತ ರಥ ಗೀತ ಕೊಟ್ಟರು ಕೂಡ ಇದು ಮಾಡಲಿಲ್ಲ. ದುರ್ಯೋಧನ ಎವ್ರಿ ಸ್ಟೆಪ್ ಅವ್ನು ಡಿಸಪಾಯಿಂಟ್ ಹೋಗ್ತಾನೆ. ಕೃಷ್ಣನ ಜೊತೆಗೆ ಅವನು ಬಂದಿರಬೇಕಾದ್ರೆ ಫಾಲೋ ಮಾಡಿಕೊಂಡು ರಾತ್ರಿ ಕೂತಿದ್ದಾಗಿತ್ತಲ್ಲಿ ಫಸ್ಟೇ ಬರಲಿಲ್ಲ. ಈಗ ಪ್ರವೇಶ ಇಬ್ಬರು ಒಳಗೆ ಪ್ರವೇಶ ಮಾಡ್ತಾರೆ. ಅಂದರೆ ದುರ್ಯೋಧನ ಕೂತ್ಬಿಟ್ಟಿದ್ದ, ಕೃಷ್ಣ ಬಂದಾಗ ಹೇಳಲಿಲ್ಲ. ಅವನು ಕೃಷ್ಣ ಒತ್ತಿದ, ದಪ್ಪಂತ ಬಂದು ಬಿದ್ದ, ಅವೆಲ್ಲ ಹೇಳ್ತಾರೆ. ಕೃಷ್ಣನ ಜೊತೆಗೆ ಬರ್ತಿರೋದಾದ್ರಿಂದ ನಾನು ಮೊದಲು ಕೂತಿರೋ ಚಾನ್ಸಸ್ಸೇ ಇಲ್ಲ, ಗೊತ್ತಾಯ್ತಾ? ಏನು ನಡೆದಿಲ್ಲ. ಆತ ಕಥೆಗಳನ್ನು ಕೇಳಿ ಅಭ್ಯಾಸ ಆಗಿದೆ. ಮೂಲ ಹೇಳೋ ಅಭ್ಯಾಸ ಇಲ್ಲ. ಆದ್ದರಿಂದ ಯಾವ ಪಂಡಿತರು ಹೇಳೋದು ಬಿಟ್ಟುಬಿಟ್ರು ಉಳಿದವರೇ ಎಂಟ್ರಿ ಆಗಿ ಶುರುವಾದ. ಮನೇಲಿ ಅಡುಗೆ ಇಲ್ಲ ಅಂದರೆ ಹೋಟ್ಲಿಗೆ ಹೋಗಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಆ ಸ್ಥಿತಿ ಬಂತು. ಆಗಬಾರ್ದು. ಹಾಗೆ ಪಂಡಿತರು ನೆಗ್ಲೆಕ್ಟ್ ಮಾಡಿದ್ರು ಒಂದು ಸ್ಟೇಜಲ್ಲಿ. ಎಲ್ಲರೂ ಅಲ್ಲದೆ ಹೋದರೂ ಕೆಲವರು ಏನು ಮಾಡಿಬಿಟ್ರು, ಇದೆಲ್ಲ ಏನು ಕಥೆ ನಾವೇನು ಹೇಳೋದೆ ಇದಕ್ಕೆಲ್ಲ, ನಾವು ವಾಕ್ಯಾರ್ಥ ತರ್ಕ ಮಾಡಿದರೆ ನಾವು ಪಂಡಿತರಾಗ್ತೀವಿ. ಇದ್ರ ಪಂಡಿತರು ಅಂತ ಕಲಿಸ್ಕೊಳ್ಳೆಲ್ಲ ತಿಳ್ಕೊಂಬಿಟ್ರು, ಗೊತ್ತಾಯ್ತಾ? ಇವತ್ತು ಅಡುಗೆ ಮಾಡಬೇಕಾದ್ರೆ ಸ್ವೀಟ್ ಮಾಡಿದರೆ ಅಡುಗೆವನಲ್ಲ, ಅನ್ನ ಸಾರು ಮಾಡ್ಲಿಕ್ಕೆ ಬರ್ಬೋದು ಫಸ್ಟ್ ಅವನಿಗೆ. ಅಡುಗೆವನ ಯಾವ ಬರೀ ಬಂದ ಅಡುಗೆವನ ಅಂತ ಕರೆಯಲ್ಲ. ಅಡುಗೆವನ ಅಂದ್ರೆ ಏನಾಗಿರ್ಬೇಕಾತ, ಏನು ಎಲ್ಲದನ್ನು ಮಾಡೋಕೆ ಗೈಡ್ ಮಾಡೋ ಸ್ಥಿತಿಯಲ್ಲಿ ಇರಬೇಕು. ಯಾವ ಗ್ರಂಥ ಬೇಕಾದ್ರೆ ಹೇಳಬೇಕು. ಹಾಗಿದ್ದರೆ ಅದೇನದು ಅದು ನಿಜವಾದ ಪಾಂಡಿತ್ಯ. ಅದು ಬಿಟ್ಟುಬಿಟ್ಟು ಇದು ಅವಜ್ಞೆ. ಆಚಾರ್ಯ ಬರೆದ ಗ್ರಂಥಕ್ಕೆ ಮರ್ಯಾದೆ ಕಳೆದಾಗಲಿಲ್ಲ. ಹೇಳಿದ್ದೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಅಂತ ಕರೆದ ಗ್ರಂಥನ ಹೇಳಿದರೆ ಮರ್ಯಾದೆ ಹೋಗುತ್ತೆ ಅಂತ ತಿಳ್ಕೊಂಡ್ರೆ ಆಚಾರ್ಯಗೆ ಅವಮಾನ ಮಾಡಿದಾಗಲಿಲ್ಲ. ಭಾಳ ಅನ್ಯಾಯ. ಆ ಟ್ರೆಂಡ್ ಡೆವಲಪ್ ಆಯಿತು. ತುಂಬ ತಪ್ಪು. ಇವತ್ತು ಟ್ರೆಂಡ್ ಹೋಗಿಲ್ಲ ಪೂರ್ತಿಯಾಗಿ, ಗೊತ್ತಾಯ್ತಾ? ಪರೇ ದಿನೇಸೌ ಧೃತರಾಷ್ಟ್ರ ಸೂನುನ ಸಮಾನೀತಃ ಸಂಸದಿ ಕೌರವಾಣ.
ಅವತ್ತೇ ಎಲ್ಲ ಆದಮೇಲೆ ವಿದುರ ಮಾತಾಡ್ತಾನೆ, ಕೃಷ್ಣ ಬಂದಿದ್ದೆಲ್ಲ ಸರಿ, ಇಲ್ಲಿ ಬರಬಾರ್ದಾಗಿತ್ತು ಅಂತ ಹೇಳ್ತಾರೆ. ಬರಬಾರ್ದಾಗಿತ್ತು, ಇವರೆಲ್ಲ ಅಯೋಗ್ಯರು, ಸಭೆಗೆ ಹೋಗಬೇಡ ನೀನು, ಅವಮಾನ ಮಾಡಿಬಿಡ್ತಾರೆ, ಸುಮ್ಮನೆ ಹೋಗಬೇಡ ಅಂತ ಅಡ್ವೈಸ್ ಮಾಡ್ತಾರೆ. ಇಲ್ಲಿ ವಿದುರನ ತಪ್ಪು ಮಾಡಿದ, ಕೃಷ್ಣನ ಅರ್ಥ ಮಾಡಿಕೊಂಡ, ಇಲ್ಲಿ ತಪ್ಪು ಮಾಡಿಬಿಟ್ಟು ಕೃಷ್ಣನಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ಬೇಕಾ? ಯಾರೋ ಅಂತ ಗೊತ್ತಿ ಇಷ್ಟೆಲ್ಲ ಸಂಭ್ರಮ ಪಟ್ಟಿದ್ದಾನೆ, ಈಗ ಅಡ್ವೈಸ್ ಮಾಡ್ತಾರೆ. ಅಲ್ಲಿಗೆ ಏನೋ ಮಾಡಿಬಿಟ್ರೆ ಕಷ್ಟ, ಅದು ಬೇರೆ. ನೀನು ಹೋಗಬೇಡ, ಅವಮಾನ ಮಾಡ್ತಾರೆ, ಅವ್ನು ಏನೋ ಮಾಡಿಬಿಡು, ದುಷ್ಟ ಅವನು ಅಂತೇಳಿ. ಅಲ್ಲಿಗೆ ವಿದುರನ ಲಿಮಿಟೇಷನ್ ಗೊತ್ತಾಯ್ತು. ಹಿಂದೆ ಹೇಳಿದ್ದಾರೆ ಇದನ್ನಾಗಲೇ, ಬಂಧನಂ ಶಂಕಮಾನೋಪಿ ವಿದರ್ಹ ಕೃಷ್ಣಸ್ಯ ಅಂತ ಹೇಳಬೇಕಾದ್ರೆ ಕೌರವೇಯ ಸಭಾ ಮಧ್ಯೆ ನಾವತಾರಂ ಅರೋಚಯತ್. ಕೌರವರ ಸಭೆ ಹೋಗಬೇಡ ಅಂತ ಹೇಳ್ತಾನೆ. ಕೃಷ್ಣ ಇಲ್ಲಿ ಬಿಡಿ ಹಾಗೆ ಕೃಷ್ಣನ ವೈಶಿಷ್ಟ್ಯ ವಿಶೇಷ ಅಂದರೆ ಬೈಯೋಗಿ ಅದೆಲ್ಲ ಮಾಡೋದಿಲ್ಲ. ಲೈಟ್ ಇಲ್ಲಿ ಬಿಡಿ, ಹೋಗಿ ಹೇಗೆ ಹೋಗಿದ್ದರೆ ಹೋಗಿಬಿಡ್ತೀರಿ, ಅದೆಲ್ಲ ನಾವು ಪ್ರಯತ್ನ ಮಾಡೋಣಪ್ಪ ಅಷ್ಟೇ. ಡಿಸಪಾಯಿಂಟ್ ಮಾಡಬಾರ್ದು, ಒಂಥರ ಮುಖಭಂಗ ಮಾಡ್ಲಿಕ್ಕೆ ಹೋಗಲಿಲ್ಲ. ಇದು ದೇವರ ವೈಶಿಷ್ಟ್ಯ. ಅದನ್ನು ಜನ ಏನು ತಿಳ್ಕೊಂಡ್ಬಿಡ್ತಾರೆ, ತಪ್ಪನ್ನೇ ತಪ್ಪು ಅಂತ ಹೇಳೋದಕ್ಕೂ ಮೆಥಡ್ ಇದೆ ಒಂದು. ಅಲ್ಲೇನು ಹುಚ್ಚಾಬಿಟ್ಟು ಹೇಳಿದ್ರೆ ಅದೇ ಒಂದು ಇಶ್ಯೂ ಆಗಿಬಿಡುತ್ತೆ, ಹಾಗೆ ಮಾಡಬಾರ್ದು. ಅದನ್ನೆಲ್ಲ ಕೃಷ್ಣ ಸಹಿಸ್ಕೊಂಡು ಹೇಳ್ತಾನೆ. ಭಕ್ತಾಪರಾಧ ಸಹಿಷ್ಣು ಅಂತಲೇ ಹೆಸರು. ಹಾಂ, ಎಲ್ಲರೂ ಧರ್ಮ ಒಬ್ಬೊಬ್ಬರು ಹೆಸರು ಹೇಳೋಕೆ ಹೋಗಬೇಡಿ. ರುಚಿಗಳನ್ನ ಬಿಟ್ಟು ಉಳಿದವರು ಎಲ್ಲ ಮಾಡಿದವ್ರೆ, ಬೇರೆ ಬೇರೆ ಸ್ಟೇಜಲ್ಲಿ ಮಾಡಿದ್ದಾರೆ ಅಂತೂ ಕೂಡ ಮಾಡಿದ್ದಾರೆ, ಅದು ನಿಶ್ಚಿತ. ಭಕ್ತ್ಯಾಭಿಪೂರ್ಣೇನ ಸಸಂಭ್ರಮೇಣ ಸಂಪೂಜಿತ ಸರ್ವ ಸಮರ್ಪಣೇನ ಪರೇ ದಿನೇಸೌ ಧೃತರಾಷ್ಟ್ರಸೂನುನಾ ಗಮಾನೀತ ಸಂಸದಿ ಕೌರವಾಣಾಂ. ಆಗ ಕೃಷ್ಣ ಮುಂದೆ ಹೊರಟ, ಸಭೆ ಪ್ರವೇಶ ಮಾಡಿದ. ಎಲ್ಲರೂ ಭಾರಿ ಗೌರವ ಕೊಟ್ಟರು ಕೃಷ್ಣನಿಗೆ. ಮುಂದೆ ಹೋದ್ಮೇಲೆ ಅಲ್ಲಿ ಕೂಡ್ಲಕ್ಕೆ ಕೃಷ್ಣ ಆಸನ ಕೂಡ್ಲಕ್ಕೆ ಕೇಳ್ಕೊಂಡು ಕೃಷ್ಣ ನೋಡಿದ. ನಾನು ಕೂಡೋದಿಲ್ಲ ಅಂದ. ಯಾಕೆ? ನಾನು ಋಷಿಗಳು ಮುನಿಗಳೆಲ್ಲ ಬಂದಿದ್ದಾರೆ ಅಲ್ಲಿಗೆ, ಅವರೆಲ್ಲ ನಿಂತಿದ್ದಾರೆ, ಅವ್ರು ಕೂತ್ಮೇಲೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಇದ್ರ ಮಹಾಭಾರತಕ್ಕೆ ಇದನ್ನೆಲ್ಲ ಹೇಳೋದಿಲ್ಲ, ಬಿಟ್ಬಿಡ್ತಾರೆ ಅವನ್ನೆಲ್ಲ ಕೂಡ. ಇಲ್ಲೂ ಸೃಷ್ಟಿ ಮಾಡ್ತಾರೆ, ಅವರ ಕೂತ್ಮೇಲೆ ನಾನು ಕೊಡೋದು ಅಂತ ಹೇಳ್ತಾರೆ. ಅವರೆಲ್ಲ ಕೂತ್ಮೇಲೆ ತಾನು ಕೊಡ್ತಾರೆ. ಅಂದರೆ ಆ್ಯಕ್ಚುಲಿ ದೊಡ್ಡವ್ರು ಕೂತ್ಮೇಲೆ ತಾನು ಕೊಡಬೇಕು, ಭಕ್ತರು ಕೂತ್ಮೇಲೆ ತಾನು ಕೊಡ್ತಾನೆ. ಇದು ದೇವರ ಮಹಿಮೆ. ಯಾವ ಭಕ್ತರ ಮೂಲಕನೇ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಭಕ್ತರಿಗೆ ಮಾಡಿದ ಅವಮಾನವನ್ನು ದೇವರು ಎಂದೂ ಮೆಚ್ಚೋದಿಲ್ಲ. ಸವಂದ್ಯಮಾನ ಸಮಾನೀತ ಸಂಸತಿ ಕೌರವಾಣ ವಿವೇಶ ದಿವ್ಯೇ ಮಣಿಕಾಂಚನಾಸನೆ ಸಾರ್ಧಂ ಮುನೀಂದ್ರೈ ಪರಮಾರ್ಥವೇದಿಭಿ. ಅದನ್ನು ಸೂಚನೆ ಮಾಡಿಬಿಟ್ರೆ ಆಚಾರ್ಯ. ವಿವೇಶ ದಿವ್ಯೇ ಮಣಿಕಾಂಚನಾಸನೆ ಸಾರ್ಧಂ ಮುನೀಂದ್ರೈ ಪರಮಾರ್ಥವೇದಿಭಿ ಸಂಪೂಜಿತೋ ಭೀಷ್ಮಮುಖ್ಯೈ ಸಮಸ್ತೈ ರರಾಜ ರಾಜೀವ ಸಮಾನ ನೇತ್ರ. ಕೃಷ್ಣಾರ್ಜುನ ಎಲ್ಲಿದೆ? ಅದು ಮದ್ದು ಏನಾಗಬೇಕು? ಮಣಿಕಾಂಚನಾಶನ, ಮಣಿಕಾಂಚನ ಒಳ್ಳೆ ಬಂಗಾಸ ನವರತ್ನದ ಸಿಂಹಾಸನ, ಅದರಲ್ಲಿ ಕೃಷ್ಣನ ಕೂಡಿಸ್ತಾರೆ. ಇದು ಭೀಷ್ಮಾದಿಗಳು ಮಾಡಿದ ಗೌರವ. ದುರ್ಯೋಧನ ಒಪ್ಕೊಟ್ಟಿತ್ತು, ಇಲ್ಲಾದರೂ ಟ್ರಾಪ್ ಆಗಲಿ ಅಂಥೇಳಿ ಕೊನೆ ಪಕ್ಷ. ಎಲ್ಲಿ ಚಾನ್ಸ್ ಸಿಕ್ಕರು ಏನು ಮಾಡಬೇಕು ಅವನೀಗ? ತೊಗೋಬೇಕಲ್ಲ. ಆ ವಿದುರ ಬಂದು ಕೃಷ್ಣಾರ್ಜುನ ಅದು ತಪ್ಪಲ್ಲ. ಯಾಕೆ? ಕೃಷ್ಣ ಮಡಿ ಆಗಬೇಕು. ಚೈಲಾಜನ ಕುಶೋತ್ತರಂ ತುಂಬ ಜನ ಆಕ್ಷೇಪಣೆ ಮಾಡ್ತಾರೆ, ಹೇಗೆ ಉಪಯೋಗಿಸ್ತೀರಿ ಅದನ್ನೆಲ್ಲ ಕೂಡ. ಮೈಲಿಗೆ ಅಲ್ವ ಅಂತ ಕೇಳಿ ಗೀತೆಯಲ್ಲೇ ಬಂದಿದೆ. ಚೈಲಾಜನ ಕುಶೋತ್ತರಂ ಅಂತಾರೆ, ಕೃಷ್ಣಾರ್ಜುನ ಮೈಲಿಗೆ ಅಲ್ಲ ಅಂತ ಅಲ್ಲೇ ಬಂದೋಗಿದೆ. ಅಜಿನ ಅಂದ ತಕ್ಷಣ ಚರ್ಮ ಅಂತ ಅಷ್ಟೇ ಅರ್ಥ ಅದಕ್ಕೆ. ಆದರೆ ಕೃಷ್ಣ ಹೇಗೆ ಬಂತು ಇವತ್ತು? ತೈಲ ಅಂದ್ರೇನು? ತಿಲದಿಂದ ಮಾಡಿದರೆ ತೈಲ, ಎಳ್ಳೆಣ್ಣೆ ಒಂದೇ ಎಣ್ಣೆ, ಬಟ್ ಎಲ್ಲ ಎಣ್ಣೆಗೆ ಎಣ್ಣೆ ಅಂತ ಕರಿ ಅಭ್ಯಾಸ ಬಂತಲ್ಲ, ಆ ರೀತಿ ಆಯಿತು. ನಿಜವಾಗಲೂ ಕೂಡ ಅಲ್ಲಿ ಅರ್ಥ ಏನು ಅದಕ್ಕೆ ಮಾಡಿದ್ದಾಗ ವಿದುರ ಮಾಡಿದ್ದಕ್ಕೆ ಕೃಷ್ಣ ಬಂದಿದ್ದು ಸರಿಯಾಗಿ ಮ್ಯಾಚ್ ಆಯಿತು. ಪರಮಾರ್ಥವೇದಿಭಿ ಸಂಪೂಜಿತ ಭೀಷ್ಮಮುಖ್ಯೈ ಸಮಸ್ತೈ ರರಾಜ ರಾಜೀವ ಸಮಾನ ನೇತ್ರ. ರಾಜೀವ ಅಂದ್ರೇನು? ಕಮಲ. ರಾಜೀವ ಸಮಾನ ನೇತ್ರ, ಕಮಲ ಪುಂಡರೀಕಾಕ್ಷ ಅಂತ ಅರ್ಥ. ಪುಂಡರೀಕಾಕ್ಷನಾದ ಕೃಷ್ಣ ಎಲ್ಲರಿಂದ ಕೂಡ ಪೂಜಿತನಾಗಿ, ಬರೀ ಪೂಜೆ ಸಂಪೂಜಿತ ಭೀಷ್ಮಮುಖ್ಯೈ ಸಮಸ್ತೈ ರರಾಜ ರಾಜೀವ ಸಮಾನ ನೇತ್ರ. ಯಥೋಚಿತಾಸ್ತತ್ರ ವಿಧಾಯ ವಾರ್ತಾ ಜಗಾದ ಕಾಲೇ ಕಲಿಕಲ್ಮಷಾಪಃ ವೈಚಿತ್ರವೀರ್ಯ ಸ್ವಕುಲಸ್ಯ ವೃದ್ಧೈ ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ. ಯಥೋಚಿತಾ ತತ್ರ ವಿಧಾಯ ವಾರ್ತಾ. ಮೊದಲೆಲ್ಲ ಮಾತುಕತೆ ಎಲ್ಲ ನಡೀತು, ಎಲ್ಲ ವಿಶೇಷ ಅಂಶಗಳು ನಡೆದು. ಜಗಾದ ಕಾಲೇ ಕಲಿಕಲ್ಮಷಾಪಃ. ಅಲ್ಲಿ ಉಳಿದವರೆಲ್ಲರೂ ಮಾತಾಡ್ತಾರೆ ಸಮಯದಲ್ಲಿ ಬೇಕಾ, ಎಲ್ಲರೂ ಅನೇಕ ವಿಷಯಗಳಲ್ಲಿ ಮಾತಾಡ್ತಾರೆ. ಕೃಷ್ಣ ಸಂದೇಶವನ್ನು ಕೊಡ್ತಾರೆ. ಇಡೀ ಒಂದು ಅಧ್ಯಾಯ ಪೂರ್ತಿ ಕೃಷ್ಣ ಮಾಡಿದ ಉಪದೇಶ. ದುರ್ಯೋಧನ ಕೂಡಿಸ್ಕೊಂಬಿಟ್ಟು ಎಲ್ಲರಿಗೂ ಕೂಡ ಭಾರಿ ತಪ್ಪು, ಯುದ್ಧ ಯಾಕೆ ಮಾಡಬಾರ್ದು,
ಪಾಂಡವ್ರದ್ದು ಏನೂ ತಪ್ಪಿಲ್ಲ ಎಲ್ಲ ಹೇಳ್ತಾ ಹೋಗ್ತಾರೆ. ಅದು ಯುದ್ಧಕ್ಕೆ ಹೋದ್ರೆ ಪ್ರಯೋಜನ ಇಲ್ಲ, ನೀವು ಸೋತು ಹೋಗ್ತೀರಿ ಅದನ್ನು ಹೇಳಿಬಿಡ್ತಾರೆ. ಪಾಂಡವರು ಸಂಧಾನಕ್ಕೆ ಬಂದಿದ್ದಾರೆ ಅಂದರೆ ಭಯಪಟ್ಟಿದ್ದಾರೆ ತಿಳ್ಕೊಳ್ಳೋಕೆ ಹೋಗಬೇಡ, ಲೋಕದ ಕಾರುಣ್ಯದಿಂದ ಬಂದಿದ್ದಾರೆ, ಅರ್ಧ ರಾಜ್ಯ ಕೊಟ್ಟರು ಸಾಕು ಹೋಗ್ತಾರೆ, ಪೂರ್ತಿ ಕೊಡಬೇಕು ಅರ್ಧ ಕೊಟ್ಟರು ಹೋಗ್ತಾರೆ, ಅದೂ ಬೇಡ ಹೌದಲ್ಲ. 5 ಊರು 5 ಸಿಟಿಗಳಲ್ಲ, ಬೆಂಗಳೂರು ಹೈದರಾಬಾದು ಡೆಲ್ಲಿ ಕಲ್ಕತ್ತಾ ಹಾಗಲ್ಲ, 5 ಸಣ್ಣ ಹಳ್ಳಿಗಳು ಗೊತ್ತಾಯ್ತು. ಸಣ್ಣ ಹಳ್ಳಿ ಕೊಟ್ಟರು ಸಾಕು ಅವ್ರಿಗೆ, 5 ಕೊಟ್ಟರೆ ಸಾಕು. ಅದು ಒಂದು ನಿಮಿಷ ಅವ್ನು ಹೇಳ್ತಾರೆ ದುಷ್ಟ, ಅವ್ರು ಏನು ತಿಳ್ಕೊಂಬಿಟ್ಟು ಇಷ್ಟೆಲ್ಲ ಕೇಳಿದ್ದಕ್ಕೆ, ಓಹೋ ಇವ್ರು ಭಾಳ ಸೋತ್ಬಿಟ್ಟಿದ್ದಾರೆ, ಹೆದರಿಬಿಟ್ಟಿದ್ದಾರೆ, ಈ ಚಾನ್ಸರು ಅವೇಲ್ ಮಾಡಿ ತಿಳ್ಕೊಂಬಿಟ್ಟ. ಅದೊಂದು ಸಮಸ್ಯೆ ಇದೆ. ದೊಡ್ಡವರ ಕ್ಷಮಾಗುಣವನ್ನು ದುಷ್ಟ ಏನಂತ ತಿಳ್ಕೊತಾರಂತೆ, ವೀಕ್ನೆಸ್ ಅಂತ ತಿಳ್ಕೊತಾರೆ. ಆ್ಯಕ್ಚುಲಿ ಅದು ಇದೇ ದೌರ್ಬಲ್ಯ ಅವ್ರದ್ದು. ಅಲ್ಲಿರೋದು ಪಾಪ ಅವ್ರ ಕರುಣೆಗೋಸ್ಕರ ಮಾತಾಡಿದಾಗ ಈ ರೀತಿ ಮಾಡ್ತಾರಲ್ಲ, ಅದೇ ದೊಡ್ಡ ತಪ್ಪದು. ಬಹಳ ಯೋಚನೆ ಮಾಡೋದು. ದೇವರು ಅತ್ಯಂತ ಕ್ಷಮಾಸಿಲ್ಲ ಅಂದರೆ ಅಡ್ವಾಂಟೇಜ್ ತೊಗೋತಾರೆ. ದೇವ್ರು ಇಲ್ಲೇ ಇಲ್ಲ ಅನ್ನೋಷ್ಟು ಬಿಟ್ಟು ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ. ದೇವರ ಗೊತ್ತಾಗುತ್ತೆ, ಅಲ್ಲಲ್ಲೆಲ್ಲ ತೋರಿಸ್ತಾನೆ, ದೇವ್ರ ಅರ್ಥ ಆಗಲ್ಲ ಇವರಿಗೆ ಅದು ಏನು ಅಂತ ತಿಳ್ಕೊಂಡ್ರು. ಆ ಕೃಷ್ಣ ಹೇಳ್ತಾರೆ ಹಾಗೆ ಇಷ್ಟೆಲ್ಲ ಹೇಳ್ಕೊರೆ ಉಪ್ಸಾವನ ಕೃಷ್ಣ ದುರ್ಯೋಧನ ತಪ್ಪು ತಿಳ್ಕೊಂಡು ಯುದ್ಧಕ್ಕೆ ಏನಾದ್ರು ಬಂದರೆ ನೀವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ, ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಆಗ ಅವನು ಮಾತಾಡ್ತಾರೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕರ್ಣ ಇದ್ದಾರೆ, ನಾನು ಏನೋನೇ ಹೇಳ್ಕೊಂಡು ಹೋಗ್ತಾನೆ. ಎಷ್ಟು ಜನ ರಾಜರಿದ್ದಾರೆ ಗೊತ್ತಾ ಅಂತೇಳಿದರೆ ಆ ಕೃಷ್ಣ ಹೇಳ್ತಾರೆ, ನಹಿ ಮೇ ಸರ್ವರಾಜಾನಃ ಪರ್ಯಾಪ್ತ ಸಹಿತಾಸ್ತ್ವಯ ಕ್ರುದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ. ಇವರು ಯಾವೆಲ್ಲ ಇದ್ದೀರಲ್ಲ ತಗೊಂಡು ಯುದ್ಧ ಶುರು ಆಯ್ತು ಅಂದರೆ ಭೀಮನ ಮುಖ ನೋಡೋ ಯೋಗ್ಯತೆ ನಿಮಗಿಲ್ಲ ಅಂತ, ಮುಖ ನೋಡೋಕ್ಕಾಗಲ್ಲ ನಿಮಗೆಲ್ಲ ಓಡೋಗ್ಬಿಡ್ತೀರಿ ಅಂತೇಳಿ ನಡೆದಿದ್ದು ಹಾಗೇನೆ. ಇದು ಕೃಷ್ಣ ಭೀಮನ ಎಷ್ಟು ಈ ರೀತಿ ಯಾರು ಅರ್ಜುನನ ಬಾಣಗಳು ಹೇಳುತ್ತಾ, ಸ್ವಂತ ಶಕ್ತಿ ಅಂದರೆ ಭೀಮಸೇನ, ಭೀಮನ ಮುಖ ನೋಡೋ ಯೋಗ್ಯತೆ ನಿಮಗಿಲ್ಲ, ಅಷ್ಟು ಭೀಮ ಬಲಿಷ್ಠ ಗೊತ್ತಾ. ಅಂಥವ್ರು ಬಂದಿನ ದೊಡ್ಡ ಪುಣ್ಯ ಇದು ಅಂತ ಹೇಳಿ ದೊಡ್ಡ ಪುಣ್ಯ ಅಂತ ಚಾನ್ಸ್ ಕೊಟ್ಟಿದ್ದಾರೆ ಪಾಂಡವರು. ಆ್ಯಕ್ಚುಲಿ ಯಾವಾಗ ಸಂಧಾನಕ್ಕೆ ಯಾರು ಬರಬೇಕು, ವೀಕ್ ಪಾರ್ಟಿ ಬರಬೇಕು, ಭಾರಿ ಸ್ಟ್ರಾಂಗ್ ಪಾರ್ಟಿ ಬಂದಿದೆ ಇಲ್ಲಿ, ಈ ಭಾರಿ ಪುಣ್ಯ ಮಾಡಿರಬೇಕು ಒಪ್ಕೊಂಡ್ಬಿಡು ಅಂತ ಹೇಳಿದ್ರೆ ಅವ್ನು ಕೇಳೋದಿಲ್ಲ. ಅದನ್ನ ಹೇಳಿದ್ನಲ್ಲ, ಅರ್ಥ ಆಗಲ್ಲ ಅವ್ರಿಗೆ, ಇದೇ ಸಮಸ್ಯೆ ಬರೋದು. ಹಾಂ 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 ಹೌದು ಮುಂದೆ ಹಾಂ ಹಾಂ ಅದಕ್ಕೆ ಅಲ್ಲ ಭೀಮನ ಸಾಮರ್ಥ್ಯ ಅಷ್ಟು. ಭೀಮನ ಸಾಮರ್ಥ್ಯ ಏನು ನಿಲ್ಲಕ್ಕೆ ಬಂದು ಆನೆ ಬಂದರೆ ಏನು ಇವೆಲ್ಲ ಏನು ಮಾಡೋದು, ಸಣ್ಣ ಪುಟ್ಟ ಮೇಲೆ ಓಡೇ ಬಿಡ್ತಾವೆ, ಒಂದು ಪ್ರಾಣಿ ನಿಲ್ಲೋದಿಲ್ಲ. ಭೀಮನ ವ್ಯಕ್ತಿತ್ವ ಭಾಳ ದೊಡ್ಡದಾದ್ದರಿಂದ ಅದು ಶಕ್ತಿ ಪ್ರಶ್ನೆ, ಅದು ಶಕ್ತಿ ಸಹಜವಾಗಿರೋ ಶಕ್ತಿನೇ ಆಗಿ. ಸೂರ್ಯನ ಎಂಥವ್ರು ನೋಡಿದ ತಕ್ಷಣ ಏನು ಮಾಡ್ಕೊತಾನೆ, ಕಣ್ಣು ಮುಚ್ಚಲೇ ಬೇರೆ ದಾರಿ ಇಲ್ಲ ಸೂರ್ಯ ನೋಡಿದ ತಕ್ಷಣ. ಅದು ಪ್ರಕಾಶ ಇರೋದೇ ಹಾಗೆ. ಭೀಮನ ತೇಜಸ್ಸಿನ ಬಂದು ನೀವು ಯಾರೂ ಲೆಕ್ಕಕ್ಕೆ ನಿಲ್ಲೋದಿಲ್ಲ. ಅಂದರೆ ಕೃಷ್ಣ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಗಮನಿಸಬೇಕು ಗೊತ್ತಾಯ್ತು. ಕೇಸನ್ನು ಇದು ಮಾಡ್ತಾ ಇಲ್ಲ, ಯಾಜ್ ಇಟ್ ಇದು ಮಾಡಿಬಿಟ್ಟು ನೀವು ಸತ್ಯವಾಂಶ ಹೇಳ್ತಿರೋದು ಅಷ್ಟೇ ಹೊರತು ರಿಕ್ವೆಸ್ಟ್ ಮಾಡಿ ಎದುರು ಮಾಡಿ ಹಾಗೆಲ್ಲ ಮಾಡೋಕ್ಕೆ ಹೊರಟಿಲ್ಲ. ಇವು ದ್ರೌಪದಿ ಹಾಗೆ ಹೊಸ ರಿಕ್ವೆಸ್ಟ್ ಮಾಡಲಿಲ್ಲ, ಹೇಳಿ ತಪ್ಪು ಮಾಡ್ತಿದ್ದೀರಿ ನೀವೆಲ್ಲ ಅಂತ ಜೋರಾಗಿ ಹೇಳಿದ್ದೆ ಹೊರತು ಇದಲ್ಲ. ಭೀಷ್ಮಾದಿಗಳಿಗೆ ಪಾಠ ಕಲಿಸಿದ್ದಲ್ಲಿ ಒಳಗಿದ್ದ ದೇವತೆಗಳು ಅದು ಅವರು ದುಃಖಪಟ್ಟಿದ್ದು ಬೇರೆ. ದ್ರೌಪದಿಗೆ ಭೀಮಪತ್ನಿಗೆ ಭಯ ಇಲ್ಲ, ಭೀಮಸೇನ ದೇವರಿಗೂ ಭಯ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಭೀಮನ ಶಕ್ತಿ ಇದ್ದಿದ್ದಲ್ಲಿ ಒಂದು ಕಡೆ ನ್ಯಾಯ ಇದೆ, ಜ್ಞಾನ ಇದೆ, ಬಾಹುಬಲ ಜ್ಞಾನಬಲ ಎರಡೂ ಇದೆ. ಎರಡು ಬಲ ಇದ್ದವ್ರು ಏನು ಭಯ, ಏನು ಯೋಚನೆ ಮಾಡೋಕ್ಕೆ ಕಾರಣನೇ ಇಲ್ಲ. ಅದಕ್ಕೆ ನೀವೆಲ್ಲ ಸೋತು ಬಿಡ್ತೀರಿ, ಏನು ಕೆಲಸಕ್ಕೆ ಬರೋದಿಲ್ಲ, ಯಾರೂ ಇರೋದಿಲ್ಲ. ಮಾತು ಒಪ್ಕೊ ಅಂದರೆ ಅವನು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ, ಸಾಯ್ತಾರೆ. ಹಾಂ ಹಾಂ ಏನು ಲೆಕ್ಕ ಏನು ಬಂತು ಅಪರ ಏನು ಅರ್ಥ ಅದಕ್ಕೆ, ಅಪರ ಏನು ಅರ್ಥ ಅದಕ್ಕೆ? ಅದೇ ಎಲ್ಲೂ ಸೋಲಿಲ್ಲ, ಯಾರಿಗೆ? ಹಾಂ ಹಾಂ ಏನು ಪ್ರೆಸೆನ್ಸ್ ಇದೆ ಅನ್ಸೇ ಅಲ್ಲ. ಅದು ಬಾಯ್ದು ಮಹತ್ತತ್ವಾಭಿಮಾನಿಗಳು ಇರೋದೇ ಹಾಗೆ. ಅವರು ಸೂರ್ಯನ ಬೆಂಕಿಯಲ್ಲಿ ಕಣಕಣದಲ್ಲೂ ಸುಡುತ್ತೆ, ಅದು ಬೆಂಕಿ ಕಿಡಿನೂ ಸುಡುತ್ತೆ, ಇಡೀ ಬೆಂಕಿನೂ ಸುಡುತ್ತೆ. ಅವ್ರ ವ್ಯಕ್ತಿತ್ವ ನಮ್ಮದೆಲ್ಲ ಹೇಗಿರುತ್ತೆ ಅಂದರೆ ದೇಹ ದೊಡ್ಡದು, ಒಳಗೊಂದು ಚೂರು ಜೀವ ಇರೋದು ಅಷ್ಟೇ. ಅವ್ರು ಹಾಗೋದಿಲ್ಲ, ಅವ್ರ ಸಂಪೂರ್ಣ ವ್ಯಾಪ್ತಿ ಇರೋದ್ರಿಂದ ಅವ್ರ ಸಾಮರ್ಥ್ಯ ಆಗಿದೆ. ಅದು ಅವ್ರ ಒರಿಜಿನಲ್ ಇದರಲ್ಲಿ ಹಠ ಅಂತ ಹೇಳಿಲ್ಲ, ಸ್ವಭಾವದ ಗ್ರೇಟ್ನೆಸ್ ಅದು. ಇವರೆಲ್ಲ ಯಾವ್ಯಾವುದು ಅಕ್ವೈರ್ಡ್ ಗ್ರೇಟ್ನೆಸ್ ಅಂತ ತಿಳ್ಕೊಂಡು ಭಾರಿ ಜೋರು ಅಂತ ತಿಳ್ಕೊಂಡು ಹೋಗ್ತಾರೆ, ತಪ್ಪದು. ಎಂದೂ ಸೋಲದ ಸೇನಾ ಭೀಮಸೇನ. ತದಾ ಹೇಳ್ತಾರೆ, ಸಂಪೂಜಿತೋ ವೈಚಿತ್ರ ವೀರ್ಯ. ಕೃಷ್ಣ ಉಪದೇಶವನ್ನು ಮಾಡ್ತಾನೆ. ಕಾಲೇ ಕಲಿಕಲ್ಮಶಾಪಃ. ಕೃಷ್ಣ ಯಾರು ಅಂದರೆ ಕಲಿಕಲ್ಮಶಾಪಃ. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತ ಭಾಗವತದ ವಾಕ್ಯ. ಕೃಷ್ಣ ಅಂತ ಹೇಳಿದರೆ ಕಲಿಯುಗದಲ್ಲಿ ತಕ್ಷಣ ಪರಿಹಾರ ಸಿಕ್ಬಿಡುತ್ತೆ ಅಂತ ಅರ್ಥ. ಅದಕ್ಕೆ ಆಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ಏನಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ. ರಾಮಾವತಾರ ಕೃಷ್ಣಾವತಾರಕ್ಕೆ ವಿಶೇಷ, ಅದರಲ್ಲೂ ಕೃಷ್ಣಾವತಾರಕ್ಕೆ ಭಾರಿ ವಿಶೇಷ. ದೇವರಲ್ಲಿ ವ್ಯತ್ಯಾಸ ಇಲ್ಲ,
ವಿಶೇಷ ಇದೆ, ಭೇದ ಬೇರೆ ವಿಶೇಷ ಬೇರೆ. ಆದ್ದರಿಂದ ಕೃಷ್ಣನ ಆರಾಧನೆ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ. ಕಲಿ ಕಲ್ಮಷಾಪಹ ಏನೋ ಅದೇ ಹೇಳಿದ್ದು. ಕೃಷ್ಣನ ಆರಾಧನೆ ಭಾರಿ ಮಹತ್ವ ಇರೋದ್ರಿಂದ ಆ ಕೃಷ್ಣ ಕಲಿ ಸಭೆ, ಅದು ಕಲಿಯ ಸಭೆ. ಕೃಷ್ಣ ಹೋಗಿ ಏನು ಮಾಡ್ತಾನೆ, ಕಲ್ಮಷಾಪಹ ತೆಗಿತಾನೆ. ಅವನು ಕಲ್ಮಷ ಯಾಕೆ ಹೋಗಲಿಲ್ಲ ಅಂದರೆ, ದುರ್ಯೋಧನ ಕಲ್ಮಷ ಯಾಕೆ ಹೋಗಲಿಲ್ಲ ಅಲ್ಲ, ಅವನೇ ಕಲ್ಮಷ ಆದ್ದರಿಂದ ಅವನೇ ಹೋಗಬೇಕು, ಹೊರತಿಲ್ಲ. ಗೊತ್ತಾ, ಕಲ್ಮಷ ಇದ್ದವ್ರಿಗೆ ತೆಗಿಬೋದು, ಇದಾದರೆ ಅವನೇ ಕಲ್ಮಷ, ಅವನ್ನೇ ಎತ್ತಾಕ್ಬೇಕು ಅಷ್ಟೇ. ಹಾಗಾಯಿತು. ವಿಶೇಷ ಇದೆ, ರೂಪಕ್ಕೆ ಅವಯವಕ್ಕೂ ವಿಶೇಷ ಇದೆ, ಆದರೆ ಭೇದ ಇಲ್ಲ. ಭೇದ ಬೇರೆ ವಿಶೇಷ ಬೇರೆ. ಯಥೋಚಿತಾಸ್ತತ್ರ ವಿಧಾಯ ವಾರ್ತಾ ಜಗಾದ ಕಾಲೇ ಕಲಿಕಲ್ಮಷಾಪಹ ವೈಚಿತ್ರವೀರ್ಯ ಸುಕುಲಶ್ಚ ಬುದ್ಧಿ. ಉಪವಾಸ ಮಾಡ್ತಾರೆ ಧೃತರಾಷ್ಟ್ರನಿಗೆ. ವಿಚಿತ್ರವೀರ್ಯನ ಮಗ ವೈಚಿತ್ರವೀರ್ಯ, ಇವನು ವೈಚಿತ್ರವೀರ್ಯಜ, ಇವನು ದುರ್ಯೋಧನ. ಹೇ ವೈಚಿತ್ರವೀರ್ಯ ಮೇನ್ ಅವನೇ ತಾನೇ ಹೇಳಬೇಕಾದ್ದು. ಸುಕುಲಶ್ಚ ವೃದ್ಧೈ ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ. ನಿನ್ನ ಕುಲ ಉಳಿಬೇಕು ಅಂತಿದ್ದರೆ, ಬೆಳಿಬೇಕು ಅಂತಿದ್ದರೆ ರಾಜ್ಯ ಕೊಟ್ಬಿಡು. ಯಾರಿಗೆ? ತವ ಸತ್ಸು, ನಿನ್ನ ಮಗನಿಗೆ ರಾಜ್ಯ ಕೊಡಿ. ಯಾರಿಗೋ ಕೊಡ್ತಾ ಇಲ್ಲ ನೀನೀಗ, ನಿನ್ನ ಮಗನಿಗೆ ಕೊಡ್ತಾ ಇಲ್ಲ. ಪಾಂಡವರು ಯಾರು? ಮಕ್ಕಳೇನೆ, ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ, ಎಲ್ಲರಿಗೂ ಮಕ್ಕಳಿದ್ದಾಗ ಲೆಕ್ಕ. 8 ಜನ ಅಣ್ಣ ತಮ್ಮಂದಿರಿದ್ದು ಒಬ್ಬರಿಗೆ ಮಗು ಇದ್ದರೂ ಕೂಡ ಎಲ್ಲರಿಗೂ ಮಕ್ಕಳಾದಾಗ ಲೆಕ್ಕ. ಜನಕ್ಕೆ ಗೊತ್ತಿಲ್ಲ, ಅಸೂಯೆ ಪಟ್ಬಿಟ್ಟು ಅವ್ರು ಕೊಂದಾಗ್ಲಕ್ಕೆ ಹೋಗಿ ತಾವು ಸಾಯ್ತಾರೆ. ಮಾಡಬಾರ್ದು. ಅದು ಶಾಸ್ತ್ರದ ಒಳ್ಳೆ ವಿಶೇಷ ರೀತಿಯಲ್ಲಿ ಹೇಳಿದೆ. ಒಬ್ಬರಿಗೆ ಮಕ್ಕಳಿದ್ರೂ ಸಾಕು, ವಂಶ ಬೆಳೆಯುತ್ತೆ ಅಂತ ಅರ್ಥ. ಅದನ್ನು ಯೋಚನೆ ಮಾಡಿದೆ. ನೀವು ಸತ್ಸುತ ಆಯಿತ, ನನ್ನ ಮಗ ಅವನು ದುಷ್ಟ, ಅವನು ನಿಜವಾದ ಮಗ ಯಾರು ನಿನಗೆ? ಧರ್ಮರಾಜನೇ ಮಗ. ಮತ್ತು ಪಾಂಡವರೇ, ಅದರಲ್ಲೂ ಧರ್ಮರಾಜ ರಾಜ್ಯ ತಗೋಬೇಕು, ದೊಡ್ಡವನು ಅವನು ಕೊಡು ಅಂತ ಹೇಳ್ತಾರೆ. ಕೃಷ್ಣ ಉಪದೇಶ ಮಾಡೋದು, ನಿನ್ನ ಸ್ಥಿತಿಯಾದ ಮಗ ಇವನು. ನಮಗೂ ಅರ್ಥ ಆಗ್ತದೆ, ಧರ್ಮವೇ ನಿಜವಾದ ಮಗ ನಮಗೆ. ಕಾಪಾಡೋ ಮಗ ಯಾರು ನಮಗೆ? ಧರ್ಮೋ ರಕ್ಷತೆ ರಕ್ಷಿತಃ. ಸೊ ಧರ್ಮನ ಮಗ ಅಂತ ಪಾಲಿಸ್ಬೇಕು. ಯಾವುದೋ ಮಕ್ಕಳು ಕೈ ಬಿಟ್ಟು ಧರ್ಮಾಚರಣೆ ಮಾಡಿದ ಬಿಟ್ಟು ಹೋದರು. ನಿಜವಾದ ಮಗ ಉಳ್ಕೊಂಡ, ಅಲ್ಲಿ ಧರ್ಮ ಉಳ್ಕೊಂಡಿತ್ತಲ್ಲ, ನಿಜವಾದ ಮಗ ಜೊತೆಗಿದ್ದಾನೆ ಅಂತ ಅರ್ಥ. ಸುಳ್ಳು ಮಗ ಹೋಗಿಬಿಟ್ಟ ಆ ಕಡೆಗೆ. ಇವರೇನು ಮಾಡ್ತಾರೆ, ಆ ಮಗನಿಗೊತ್ತು ಈ ಧರ್ಮ ಬಿಡ್ಲಿಕ್ಕೆ ಹೋಗ್ತಾರೆ, ಹಾಳಾಗುತ್ತೆ. ಧೃತರಾಷ್ಟ್ರ ಮಾಡಿ ಸೇಮ್ ಥಿಂಗ್. ಕೊನೆಗೆ ವನಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾನೆ, ಕೃಷ್ಣ ಹೇಳಿದ್ದವತ್ತು ಗೊತ್ತಾಯ್ತಾ, ನೀವೇ ನನ್ನ ಮಕ್ಕಳು, ಪಾಂಡವರು ನನ್ನ ಮಕ್ಕಳು ಅಂತೇಳಿ ಆಗ ಅಕ್ಸೆಪ್ಟ್ ಮಾಡ್ತಾರೆ. ಅವರೆಲ್ಲ ಪಾಪಿಗಳು, ಸತ್ತೋದ್ರು ಹೋಗಲಿ, ನಿಜವಾದ ಮಕ್ಕಳು ಪಾಂಡವರೇ ನನಗೆ. ನನ್ನನ್ನು ಹೇಗೆ ನೋಡ್ತಾರೋ ನನ್ನ ಮಕ್ಕಳನ್ನ ಪಾಂಡವ್ರನ್ನ ಹಾಗೆ ನೋಡಬೇಕು ಅಂಥೇಳಿ ಹೊರಡ್ತಾರೆ. ಟೋಟಲ್ ಚೇಂಜ್ ಆಗ್ತಾನೆ ರಾಷ್ಟ್ರ. ಈಗ ಅನುಭವಕ್ಕೆ ಬಂದಿಲ್ಲ, ಅದು ಟೂ ಲೇಟಾಗಿ ಬಂತು, ಬರೋದೇ ಇಲ್ಲ ಕೆಲವರಿಗೆ, ಅದು ಹೋಯಿತು. ತವ ಸತ್ಸುತಾಯ ಯಶಶ್ಚ ಧರ್ಮಂ ಪರಮಂ ಪ್ರಸಾದಂ ಮಮತ್ವಮಾಪ್ನೋಷಿ ತದೈವ ರಾಜನ್ ಅಥೋ ಅನ್ಯಥಾ ಯಶಸ್ಸೋ ಧರ್ಮತಶ್ಚ ಹೀನಃ ಪ್ರತೀಪತ್ವಮುಪೈಷಿ ಮೇ ಅತಃ. ಇನ್ನು ಕ್ಲಿಯರ್ ಹೇಳಿಬಿಡ್ತಾನೆ. ಈ ರೀತಿ ಮಾಡೋದ್ರಿಂದ ವಂಶ ಉಳಿಯುತ್ತೆ ಅಷ್ಟೇ ಅಲ್ಲ. ಯಶಶ್ಚ ಧರ್ಮಂ ಪರಮಂ ಪ್ರಸಾದಂ ಮಮ ತ್ವಂ ಆಪ್ನೋಷಿ ತದಾ ಏವ ರಾಜನ್ ಅತಃ ಅನ್ಯಥಾ ಯಶಸಃ ಧರ್ಮತಃ ಚ ಹೀನಃ ಪ್ರತೀಪತ್ವಂ ಉಪಯೇಷಿ ಮೇ ಅತಃ. ಮಾಡಿದರೆ ಹೇಗೆ, ಬಿಟ್ಟರೆ ಹಾಗೆ. ಯಶಶ್ಚ ಧರ್ಮಂ ಪರಮಂ ಪ್ರಸಾದಂ ಮಮ. ಇನ್ನು ಕೀರ್ತಿ ಬರುತ್ತೆ, ಈಗ ಅಪಕೀರ್ತಿ ಬಂತ ಆತನಿಗೆ. ಧರ್ಮ ಉಳಿಯುತ್ತೋ, ಧರ್ಮ ಕಳ್ಕೋತೀಯ, ನನ್ನ ಅನುಗ್ರಹ ಆಗುತ್ತೆ. ಮುಖ್ಯ ಧರ್ಮಾಚರಣೆ ಅನ್ನೋದೇನೋ ದೇವರ ಅನುಗ್ರಹಕ್ಕೆ ಕಾರಣ. ಕಾನೂನು ಪಾಲನೆ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಪ್ಲೀಸ್ ಆಗಬೇಕದು. ಯಾಕೆ ಅವ್ರು ಮಾಡಿದ ಕಾನೂನು ಪಾಲನೆ ಮಾಡಿದ್ರೆ ಸಂತೋಷ ಆಗುತ್ತೆ. ಮಮ ತ್ವಂ ಆಪ್ನೋಷಿ ತದೈವ ರಾಜನ್. ಸದಾಕಾಲ ನಿನಗೆ ಯಾವ ಬರುತ್ತೆ ಕೀರ್ತಿ ಎಲ್ಲ, ನನ್ನ ಮಾತು ಕೇಳಿದರೆ. ಈಗ ಅಥೋ ಅನ್ಯಥಾ ಹಾಗೆ ಮಾಡದೆ ಹೋಗಿಬಿಟ್ರೆ ಯಶಸ್ಸಃ ಧರ್ಮತಶ್ಚ ಹೀನಃ. ಕೀರ್ತಿನೂ ಕಳ್ಕೊಡ್ತಿ, ಧರ್ಮನೂ ಕಳ್ಕೊಡ್ತಿ. ಹೀನಃ ಪ್ರತೀಪತ್ವಂ ಉಪಯಿಷ್. ನನಗೆ ವಿರೋಧಿ ಆಗ್ತಿ. ಪ್ರತೀಪ ಏತತ್ ಪ್ರತೀಪಂ, ನನಗೆ ವಿರೋಧಿ ಆಗ್ತೀಯ ನೀನು. ನನ್ನ ಪ್ರಸಾದ ಸಿಗಲ್ಲ ನನಗೆ, ನನ್ನ ಆಗ್ರಹ ಸಿಗುತ್ತೆ. ಅನುಗ್ರಹದ ಬದಲು ಆಗ್ರಹ ಬರುತ್ತೆ. ಇದು ಬರೀ ಧೃತರಾಷ್ಟ್ರ ಕೊಟ್ಟ ಸಂದೇಶ ಅಲ್ಲ, ಸ್ವಾರಸ್ಯ. ಧೃತರಾಷ್ಟ್ರ ಪಾಂಡವ ರಾಷ್ಟ್ರ ಹಿಡ್ಕೊಂಡವನು ಅಂತ ಅರ್ಥ. ಹೆಸರಿನಲ್ಲೇ ಏನಿದೆ, ಅನ್ಯಾಯ ಮಾಡಿದ್ದ, ಆಕ್ಯುಪೈ ಮಾಡಿದವನು ಅಂತ ಹೇಳೋದಿಲ್ಲ, ಬಿಡ್ತಾ ಇಲ್ಲವನು ಅಂತೇಳಿ. ಧೃತರಾಷ್ಟ್ರ ತಂದನ್ನು ಇಟ್ಕೊಂಡ್ರೆ ಧೃತರಾಷ್ಟ್ರ ಸೀಟ್ ಹಿಡ್ಕೊಂಡ, ಇನ್ನೊಬ್ಬ ಸೀಟ್ ತಂದು ಹಿಡ್ಕೊಂಡ್ರೆ ಅಂತ ಕರೆಯೋದಿಲ್ಲ. ತಂದನ್ನು ತೊಗೊಂಡಾಗ ಏನಂತಾರೆ, ಅವೆಲ್ಲ ಮಾಡ್ಕೊಂಡ ಅಂತ. ಉಳಿದವರು ತೊಗೊಂಡಾಗ ಹಿಡ್ಕೊಂಡ ಅಂತ ಕರೆಯೋದು. ಧೃತರಾಷ್ಟ್ರ ಕೊಡಬೇಕಾದ ರಾಷ್ಟ್ರವನ್ನು ಇಟ್ಕೊಂಡ್ಬಿಟ್ಟು ಕೊಡ್ತಾ ಇಲ್ಲ ಧೃತರಾಷ್ಟ್ರ. ಸೊ ಯಾರ್ಯಾರು ತಪ್ಪು ಮಾಡಿದ್ದಾರೋ ಅವರೆಲ್ಲರಿಗೂ ಕೊಟ್ಟ ಸಂದೇಶ. ಈಗ ಏನು ಮಾಡಬೇಕು, ನೀವೀಗ ವಾಪಸ್ ಕೊಡಿ, ಇಲ್ದವರು ಅನುಭವಿಸ್ಬೇಕಾಗತ್ತೆ. ರಾಷ್ಟ್ರ ಅಂದರೆ ದೇಹ. ನವದ್ವಾರೇ ಪುರೇ ದೇಹಿ, ಭಗವದ್ಗೀತೆ ಹೇಳುತ್ತೆ. ದೇಹ ಇಟ್ಕೊಂಡಿದ್ದೇವೆ, ದೇವರ ದೇಹ ಇದು. ನಾವು ತಿಳ್ಕೊಂಡಿದ್ದೇನೋ ನಮ್ಮದು ಅಂತ ಹೇಳುತ್ತೆ. ಅದೇ ತಪ್ಪು. ಸಂದೇಶ ಇದೀಗ ಪಾಂಡವ ರಾಜ್ಯ ಅವರಿಗೆ ಕೊಟ್ಬಿಡು. ಧರ್ಮಕ್ಕೆ ಪ್ರಾಧಾನ್ಯ ಕೊಟ್ಟು ಬದುಕಬೇಕೇ ಹೊರತು ಅಧರ್ಮಕ್ಕೆ ಪ್ರಾಧಾನ್ಯ ಕೊಟ್ಟು ಬದುಕಬಾರ್ದು. ಇಲ್ಲಿ ಯಾವ ಮೋಹಗಳೇ. ನಿಜವಾದ ಕರ್ತವ್ಯ ಧರ್ಮ, ಅದನ್ನು ಮಾಡು.
ಎಲ್ಲ ಸಿಗುತ್ತೆ, ಅನುಗ್ರಹ ಸಿಗುತ್ತೆ, ಅನುಗ್ರಹದಿಂದ ಮೋಕ್ಷ ಸಿಗುತ್ತೆ. ಆಮೇಲೆ ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚರೇಣ ಅಧಿಗಚ್ಚತಿ. ಒಂದಕ್ಕೊಂದು ಲಿಂಕ್ ಇದೆ. ಆದ್ದರಿಂದ ಗೌರ್ಮೆಂಟ್ ವಿರೋಧ ಕೆಲಸ ಮಾಡೋದು, ಸೊ ಪ್ಲೀಸ್ ಮಾಡಿ ಅಂತ ಕೇಳೋದು. ಪ್ಲೀಸ್ ಮಾಡೋದು ಏನು ಬಂತಲ್ಲಿ? ಕೆಲಸ ಎಲ್ಲ ವಿರೋಧ ಮಾಡಿದಾಗ ಅದು ಅಪ್ರೀತಿ ಬರುತ್ತೆ, ಪ್ರೀತಿ ಬರೋದಿಲ್ಲ. ಏನು ಹೇಳ್ತಾ ಇದ್ದಾರೆ ಮತ್ತೆ ತೋರಿಸ್ತಾರೆ ಕೂಡ, ಬರೀ ಹೇಳೋದು ಅಷ್ಟೇ ಅಲ್ಲ. ಅಥೋ ಅನ್ಯಥ ಯಶಸಃ ಧರ್ಮತಶ್ಚ ಹೀನಃ ಪ್ರತೀಪತ್ವಮುಪೈಷಿಮೇ ಅತಃ ಇತೀರಿತಃ ಪ್ರಾಹ ಮಮಾತಿವರ್ತಿನಂ ಸುತಂ ಸ್ವಯಂ ಮೇ ಪ್ರತಿಬೋಧಯೇತಿ ಸ ವಾಸುದೇವೇನ ವಿಬೋಧಿತೋಪಿ ಪಾಪಾಭಿಸಂಧಿ ಧೃತರಾಷ್ಟ್ರಸೂನುಃ ಉತ್ಥಾಯ ತಸ್ಮಾತ್ ಅನುಜೈರಮಾತ್ಯೈಃ ನಿಯಂತು ಮೀಶಂ ಕುಮತಿರ್ವ್ಯಧಾನ್ಮತಿಂ ಇತಿ. ಆ ಗಾಂಧಾರಿನೂ ಬರ್ತಾಳೆ. ಗಾಂಧಾರಿ ನೀನು ಹೇಳೋದು ಗಾಂಧಾರಿ ಹೇಳ್ತಾಳೆ. ಮೊದಲು ಧೃತರಾಷ್ಟ್ರ ಬೈತಾಳೆ ಗಾಂಧಾರಿ. ಇವತ್ತು ಬೈಬೇಕಾದ್ದು ಅವನ್ನಲ್ಲಿ ನಿನ್ನ ಬೈಬೇಕು ನಾನು. ಅವ್ನು ಹೇಳಿದಾಗ ತಲೆ ಹಾಕೋತಾ ಬಂದು ಇವತ್ತು ಈ ಸ್ಥಿತಿ ಬಂದಿದೆ. ದುದರ ಹೇಳಿದ್ದ ಬಿಟ್ಟ ತಕ್ಷಣ ಆದರೆ ರೆಫರ್ ಮಾಡ್ತಾಳೆ ಬಿಸಾಕ ಅವ್ರನ್ನ ಅಂತೇಳಿ. ಕೊಂದು ಪ್ರಸಂಗ ಬರ್ತಿದ್ದಿಲ್ಲ ಅಂತ ತಾಯಿಯಾಗಿ ಮಾತಾಡ್ತಾಳೆ. ಭಾರಿ ಗ್ರೇಟ್ ಇದು. ಅದಕ್ಕಾಗಿ ಪುಣ್ಯ ಧೃತರಾಷ್ಟ್ರ ಮೀರಿಸಿಬಿಟ್ಟಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಕಡಿಮೆ ಆಗಲಿಕ್ಕೆ ಶಾಪ ಕೊಡಿಸ್ಬೇಕಾದ ಕೈಯಿಂದ ಅಷ್ಟು ಮೇಲಕ್ಕೆ ಹೋಗಿದ್ಲು. ನೀನೇ ಗರಿಹ ತುಂಬಿದ ಸಭೆಯಲ್ಲಿ ಹೇಳೋ ಮಾತಿದು. ನೀನೇ ಗರಿಹನಾದವು, ನಿಂದೆ ನೀನಾದವು, ನೀನು ತಪ್ಪು ಮಾಡಿದ್ದಿ ಅಂತೇಳಿ. ಎಲ್ಲೂ ಸಪೋರ್ಟ್ ಕೊಡೋದಿಲ್ಲ ಗಾಂಧಾರಿ. ಸಿನಿಮಾ ನಾಟಕದಲ್ಲಿ ಭಾರಿ ಕೊಟ್ಬಿಡ್ತಾಳೆ. ಸಪೋರ್ಟ್ ಎಂದೂ ಕೊಡೋದಿಲ್ಲ. ಯಾವ ಕಾಲಕ್ಕೆ ಹೇಳಿ ತಪ್ಪು ಮಾಡ್ತಿದ್ದೆ ಅಂತ ಹೇಳ್ತಾನೆ ಇರ್ತಾಳೆ. ಆ ಯುದ್ಧಕ್ಕೆ ಹೋಗ್ಬೇಕಾದ್ರೂ ಹಾಗೆ ಮಾಡ್ತಾಳೆ. ಆಶೀರ್ವಾದ ಅಂದರೆ ಆಶೀರ್ವಾದ ಮಾಡೋಕ್ಕೆ ಹೇಳುವೆ. ಏನಂತ ಆಶೀರ್ವಾದ ಮಾಡೋದು? ನಿನಗೆ ಗೆಲ್ಲೋಂಥ ಆಶೀರ್ವಾದ ಮಾಡಿದರೆ ಸಾಧ್ಯ ಇಲ್ಲ. ನೀನು ಗೆಲ್ಲೋದು ಇಲ್ಲ, ನನ್ನ ಆಶೀರ್ವಾದ ನನಗೆ ಇಷ್ಟವೂ ಇಲ್ಲ. ಸೋಲುವಂಥ ಆಶೀರ್ವಾದ ತಾಯಿಯಾಗಿ ಮಾಡಬಾರ್ದು. ಹೋಗು ಯಥೋ ಧರ್ಮಸ್ತಥೋ ಜಯ. ಗೊತ್ತಾಯ್ತಾ? ಓದೋರು ಪಾಸ್ ಆಗ್ತಾರೆ ಅಂತಾರಲ್ಲ ಹಾಗೆ. ಧರ್ಮ ಇದ್ದರೆ ಜಯ ಬರುತ್ತೆ ಅಷ್ಟೇ. ಹೋಗು ಅಂತೇಳಿ. ಇನ್ನು ಬರೋದಿಲ್ಲ ಅಂತ ಅರ್ಥ. ಅದು ಎಷ್ಟು ಉಪಾಯವಾಗಿ ಮಾತಾಡ್ತಾಳೆ. ಬೈದಿರಬಾರ್ದು, ಹೊಗಳಿರಬಾರ್ದು, ತಟಸ್ಥವಾಗಿ ತಪ್ಪು ನೀನು ಫೇಲ್ ಆಗ್ತೀಯ ಅಂತ ಹೇಳಬೇಕು. ಆ ರೀತಿ ಹೇಳ್ತಾರೆ. ಯಾರು ಅವರು ಎಲ್ಲ ಮಾತಾಡ್ತಾರೆ. ಎಲ್ಲ ಮೂರು ರೂಪದಲ್ಲೂ ಅವರು ಮಾತಾಡ್ತಾರೆ, ಕೃಷ್ಣನು ಮಾತಾಡ್ತಾನೆ. ಈ ಸಮ್ಮರಿ ಕೊಟ್ಟಿದ್ದರಿಂದ ಹೇಳಲಿಲ್ಲ ಅಷ್ಟೇ. ಪರಶುರಾಮದೇವರು ಹೇಳ್ತಾರೆ, ವೇದವ್ಯಾಸ ಎಲ್ಲರೂ ಹೇಳ್ತಾರೆ. ಯಾರ ಮಾತನ್ನು ಕೇಳೋದು. ಯಶಶ್ಚ ಧರ್ಮಂ ಪರಮಂ ಪ್ರಸಾದ. ಅದು ಕೇಳೋದಿಲ್ಲ ಅಂತ ತೋರಿಸೋಕ್ಕೆ ಅವ್ರು ಬಂದಿರೋದು. ಅದು ತಿಳಿಲಿ ಕೇಳಿ ಅಂತ ಹೇಳಿದರೆ ತಿಳಿದ್ಕೊತ್ತು, ಕೇಳಿಸೋರು ಇದ್ದ. ಹಾಗೆ ಮಾಡಬಾರ್ದು. ಸ್ವರೂಪ ಚೇಂಜ್ ಮಾಡೋದಿಲ್ಲ ಪರಮಾತ್ಮ. ಆದ್ದರಿಂದ ಹಾಗೆ ಮಾಡಲಿಲ್ಲ. ಕೈಲಾಗಲಿಲ್ಲ ಅಲ್ಲ, ಬೇಕಿಲ್ಲ. ಸಿಗ್ನಲ್ ಬಂದಿದೆ, ಬೇಗ ನಿಲ್ಲಿಸಿದ್ದೀರಿ. ಮುಂದೆ ಹೋಗಕ್ಕೆ ಬರೋದಿಲ್ಲ ಅಲ್ಲ, ಹೋಗಬಾರ್ದು ಅಂತ ಹೋಗೋದಿಲ್ಲ. ನಿಯಮ ಅದು ಅಷ್ಟೇ. ಇನ್ನೊಬ್ರು ನಾನು ಹೋಗ್ಬಿಡ್ತಾನೆ, ಬಯಸ್ಕೊತಿರ್ತಾನೋ. ಹೋಗಬಾರ್ದು. ಅದು ಬಿಟ್ಟ ತಕ್ಷಣ ನೋಡಿ ಎಲ್ಲಿ ಸಾರ ಅಂತ ಹೋಗ್ಬಿಡ್ತಾನೆ. ಅದು ನಿಯಮ, ತಾನೇ ಮಾಡಿಕೊಂಡ ನಿಯಮ ಭಗವಂತ. ಆದ್ದರಿಂದ ಮಾಡಲಿಲ್ಲ. ಅಥೋ ಅನ್ಯಥಾ ಯಶಸ್ಸು ಧರ್ಮತಶ್ಚ. ಒಂದು ಪ್ರಶ್ನೆ ಕೇಳಿದ್ದಾರೆ. ಹೆಂಡತಿ ಪುಣ್ಯ, ಗಾಂಧಾರಿ ಪುಣ್ಯ ಜಾಸ್ತಿ ಆಯಿತು, ಅದು ನಿಯಮೇನ ಹಂಗೆ ಅದು ಅಂದರೆ ಆಗಲಿಲ್ಲ ಅಲ್ಲ. ಇದ್ರ ಈ ರೀತಿ ಒಳ್ಳೆತನ ತೋರಿಸಿದ್ರಿಂದ ಆಯಿತು, ಮುಂದೆ ಕಳ್ಕೊಂಡ್ಲ ಅಷ್ಟೆ. ಅದು ಎಷ್ಟೊತ್ತು ಇವತ್ತು ಏನಂದರೆ ಅವ್ರು ಹೇಳ್ತಿರೋದು ಆ ಥರ ಗಂಡ ಹೆಂಡತಿ ಒಂದೇ ಪುಣ್ಯದಲ್ಲಿ ಇರ್ತಾರೆ. ಎಷ್ಟೊತ್ತು ನಾವೇ ನೋಡ್ತೀವಿ. ಎಷ್ಟೋ ಮನೆಗಳಲ್ಲಿ ಗಂಡ ಸ್ಮೋಕಿಂಗ್ ಮಾಡ್ತಾ ಕೂತಿರ್ತಾನೆ, ಪಾಪ ಅವಳು ಮಾಡ್ತಾ ಕೂತಿರ್ತಾನೆ. ಎಷ್ಟೋ ಮನೆಯಲ್ಲಿ ಊಟ ಮಾಡ್ತಾ ಕೂತಿರ್ತಾರೆ, ಉಪವಾಸ ಇರ್ತಾರೆ. ಧರ್ಮ ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಮೊದಲೆಲ್ಲ ಹೆಂಗಸರಲ್ಲಿ ಧರ್ಮ ಜಾಸ್ತಿ ಇತ್ತು, ಈಗಲೂ ಇದೆ. ಆದರೆ ಎಲ್ಲ ಒಂಥರ ಮಾಡರ್ನ್ ಬಂದು ಟಿ ವಿ ಬಂದ ಮೇಲೆ ಎಲ್ಲ ಹೋಗ್ಬಿಟ್ಟಿದೆ. ಅವ್ರಿಗೆ ಟೈಮೇ ಇಲ್ಲ. ಧರ್ಮಾಚರಣೆ ಮಾಡಲಿಕ್ಕೆ ಟೈಮ್ ಇಲ್ದಾಗ ಆಗ್ಬಿಟ್ಟು ನೋಡೋದಕ್ಕೆ ಗಲಾಟೆ ಒಳಗೆ ಟೈಮೇ ಇಲ್ಲ ಯಾರಿಗೂ ಕೂಡ. ಮೊದಲು ಹಾಗಿರುತ್ತೆ. ಬೆಳಗ್ಗೆ ಹತ್ತ ಉದಯರಾಗ ಏನು ಇದೇನು ಒಂದು ರೀತಿ. ಹೆಂಗಸರಲ್ಲಿ ಧರ್ಮ ಉಳಿದಿದ್ದಕ್ಕೆ ಭಾಳ ಗುರ್ತಿತ್ತಾಗ. ಈಗ ಅದು ಹೇಳೋದು ಭಾರಿ ಕಷ್ಟ ಇದೆ. ಅವ್ರು ಹೆಚ್ಚು ಡೈವರ್ಸ್ ಅಪ್ಲಿಕೇಶನ್ ಅವರಿಂದನೇ ಬರುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಶುರುವಾಗದೆ ಅವ್ರಿಗೆ ಗಲಾಟೆ. ಐಡಿಯಲ್ ಮ್ಯಾಚಿಂಗ್. ಸಮಾಂಗಿಮ ಅಂತ ಹೇಳಬಾರ್ದು, ಮ್ಯಾಚಿಂಗ್. ಎತ್ತರ ಹೇಗೋ ಹಾಗೆ. ಎತ್ತರದಲ್ಲಿ ಸ್ವಲ್ಪ ಕಡಿಮೆ ಇರಬೇಕು ಅಂತ ಅದು ಸೈಂಟಿಫಿಕಲಿ ಕರೆಕ್ಟ್. ಅದು ಇದು ಹಾಗೆ. ಅದು ಸರಿಯಾಗಿದ್ದರೆ ಅಷ್ಟೇ ಇರುತ್ತದು. ಈಗ ಒಂದು ಲೋಟ ತಂಬಿಗೆ ಇಟ್ಟಾಗ ನೀವು ತುಂಬಿಸೋಕೆ ಕರೆಕ್ಟಾಗಿ ಎಷ್ಟು ತುಂಬಿಸಿದ್ರು ಕೂಡ ಅದು ಇದಕ್ಕಿಂತ ಕಡಿಮೆನೇ ಫುಲ್ ಇರಬೇಕು. ಅದು ನಿಜ. ಅದು ಬೈತಾರೆ ತಿಳ್ಕೊಂಡಿದ್ದೆ, ಬೈಯೋದಲ್ಲ. ಅವರ ಆಪರೇಷನ್ ಇವರು ಸಿಗೋ ಆಯಿಲ್ ಬೇರೆ, ಅವ್ರಿಗೆ ಬರೋ ಅವಕಾಶ ಇರೋದು ಬೇರೆ. ಆದ್ದರಿಂದ ಉಪಯೋಗಿಸ್ಕೋಬೇಕು. ಕೆಟ್ಟರೆ ಇವರು ಜಾಸ್ತಿ ಕೆಡ್ತಾರೆ ಅವರಿಗಿಂತ. ಹೋಯ್ತು, ಎಲ್ಲ ಹೋಯ್ತು. ಯಾವುದು? ಹೌದು, ಅವ್ರಿಗೆ ಟೈಮೇ ಇಲ್ಲ. ಅಲ್ಲಿ ಯಾರಿಗೂ ಟೈಮೇ ಇಲ್ಲ. ಹೋದ್ರೆ ಮಾತಾಡಲಿಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ಯಾರೇ ಹೋಗ್ತಾರೆ ಮದ್ದೋಗ್ಬೇರೆ ಅಂತ ಕಳಿಸ್ಬಿಡ್ತಾರೆ. ಕೂಡಿಸೋದಿಲ್ಲ. ಅದು ಈಗ ಹೋಗ್ತೀರಾ ಕೆಲಸ ಆಯಿತು ಕೂಡ್ತಾಗ ಹೇಳೋದು ಅಲ್ಲೆಲ್ಲೇ ಮಾತಾಡಿಸಿ ಕಳಿಸ್ಬಿಡ್ತಾರೆ. ಒಳಗೆ ಬಿಡಲ್ಲ. ಫಸ್ಟು ಒಳಗೆ ಬಿಡಲ್ಲ. ಬಂದರೆ ಕೂಡಿಸೋದಿಲ್ಲ. ಅಲ್ಲಿಗೂ ಕೂತ್ರೆ ಯೋಚನೆ ಮಾಡ್ತಾರೆ ತಕ್ಷಣ. ಅದು ಆ ಥರ ಅಟ್ರಾಕ್ಷನ್ ಅದು. ಅದರಲ್ಲಿ ಏನಿದೆ ಸರಿಯಾಗಿ ಒಂದು ನೋಡಿ ಮತ್ತೆ ನೋಡಬೇಕು ಅಂತ ಚಾನ್ಸಸ್ ಇರೋದಿಲ್ಲ. ಕುತೂಹಲಕ್ಕೆ ನೋಡ್ತೀರಾ ನೋಡಿ, ಆಮೇಲೆ ಯೂಸ್ಲೆಸ್ ಅಂತ ಬಿಡ್ತಾರಲ್ಲ, ಹಾಗೆ ಅನ್ಸೋದಿಲ್ಲ. ಏನೋ ಮಾಡ್ತಿರ್ತಾರೆ. ಅದೇ ಮೋಹ ಅಂದರೆ ಅದೇ ಕಲಿಯುಗದ ದೊಡ್ಡ ವಿಚಿತ್ರ ವಾತಾವರಣ. ಅದು ಪುಣ್ಯ ಇಲ್ಲ, ಇಹ ಇಲ್ಲ, ಪರ ಇಲ್ಲ. ಅದಕ್ಕೆ
ಏನೇನೂ ಇಲ್ಲ. ಕೇಳೋದು ಟೆನ್ಷನ್ ಮಾಡಿ ಬಿ ಜಾಸ್ತಿ ಅದಕ್ಕೆ ಅವರಿಗೆ. ಆ ಆ್ಯಕ್ಟ್ರಸ್ಗೆ ಅವ್ರು ಯಾರು ಕುಡ್ಕೊಂಡು ಕೂತು ಆರಾಮ್ ಕೂತ್ಬಿಟ್ಟಿರ್ತಾರೆ, ಇವ್ರಿಗೆ ಕೇಳಿ ಬಿ ಪಿ ಜಾಸ್ತಿ ಆಗ್ತಿರುತ್ತೆ. ಅಯ್ಯೋ ಪಾತ್ರ ಭಾರಿ ಅನ್ಯಾಯ ಆಯಿತು, ಹಾಗಾಯಿತು, ಅದು ಏನು ಅನ್ಯಾಯ ಆಗಿರಲ್ಲ, ಎಲ್ಲ ಅಲ್ಲೇ ಸ್ಟೇಜಲ್ಲಿ ಜೊತೆ ಕೂತಿರ್ತಾರೆ ಎಲ್ಲ ಕೂಡ, ಗೊತ್ತಾಯ್ತಾ. ಇವರು ಅದನ್ನು ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ. ನಿಜ ಅಂತ ತಿಳ್ಕೊಂಡು ಬಿ ಪಿ ಜಾಸ್ತಿ ಮಾಡಿಕೊಂಡು ರೋಗಿಗಳು ಆಗ್ತಾರೆ. ಅವೆಲ್ಲ ಎಂಟರ್ಟೈನ್ಮೆಂಟ್. ಹಿಂದೆಲ್ಲ ಸಿನಿಮಾ ಬಂತಲ್ಲ, ಒಂದು ಐಡಿಯಾ ಇತ್ತು. ಏನಿತ್ತು ಗೊತ್ತಾ, ಯಾವಾಗಲೋ ವರ್ಷಕ್ಕೊಮ್ಮೆ, ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ, ಎಂಥ ನೋಡೋನು ಡೈಲಿ ಹೋಗ್ತಿರಲಿಲ್ಲ, ಗೊತ್ತಾಯ್ತಾ. 3 ಶೋಸ್ ಯಾರೂ ನೋಡ್ತಿರಲಿಲ್ಲ. 24 ಅವರ್ಸ್ ನೋಡೋಕೆ ಅವಶ್ಯ. 24 ಅವರ್ಸು ಎದ್ರಂದ್ರೆ ಆ ಕಡೆ ಕಣ್ ತೆಗೆದೇ ಹೇಳ್ತಾರೆ. ಮಲಗಬೇಕಾದ್ರೆ ನೋಡ್ತಾನೆ ಮಲಗ್ತಾರೆ, ತುಗುಡಿಸ್ಕೊಳ್ತಾರೆ. ಆ ಸ್ಥಿತಿಯಲ್ಲಿದ್ದರೆ ಅದು ಹೇಗೆ ಧರ್ಮ ಉಳಿಯುತ್ತೆ, ವಿಚಾರ ಶಕ್ತಿನೇ ಹೋಗಿಬಿಡುತ್ತೆ ಬರ್ತಾವೆ. ಅದೆಲ್ಲ ಬ್ಯಾನ್ ಮಾಡಬೇಕಲ್ಲ, ಅದು ಕೆಟ್ಟದು ಗಿಟ್ಟದು, ಅದು ಹೇಳೋಕ್ಕೆ ಸಾಧ್ಯ ಇಲ್ಲದ ವಿಚಾರಗಳು. ಅದು ಯಾರು ಯೋಚನೆ ಮಾಡೋದು, ಯಾರಿಗೂ ಬೇಕಿಲ್ಲ ಆ ಯೋಚನೆ. ನಾವು ಭಾರಿ ಕೊಟ್ಟಿದ್ದೇವೆ ಅಂಥೇಳಿ ಕೊಡೋದಲ್ಲ, ಅದು ಕಳೆಯೋದು. ಮಕ್ಕಳಿಗೆಲ್ಲ 24 ತಾಸು ಆಡೋದು ಕೊಟ್ಬಿಟ್ರೆ ಮಕ್ಕಳು ಇವತ್ತು ಬಂದು ಟಿ ವಿ ನೋಡಿ ಮಕ್ಕಳು ಹಾಳಾಗ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ದೊಡ್ಡವರು ಹಾಳಾಗಿಬಿಟ್ಟಿದ್ದಾರೆ ಫಸ್ಟು. ಮಕ್ಕಳು ಹಾಳಾಗ್ತಾರೆ ಅಂತ ಎಲ್ಲರೂ ರಿಪೋರ್ಟ್ ಕೊಡ್ತಾನೆ ಇರ್ತಾರೆ ಎಲ್ಲರೂ. ತಪ್ಪು, ಭಾರಿ ತಪ್ಪಿದು ಅಂತ. ಬಟ್ ಇಂಪ್ಲಿಮೆಂಟ್ ಮಾಡೋರು ಅದನ್ನು. ಯಶಶ್ಚ ಧರ್ಮಂ ಪರಮಂ ಪ್ರಸಾದಂ ಮಮತ್ವ. ಅದರಿಂದ ಉಪಯೋಗ ಮಾಡ್ಕೊಳ್ಳೋಕೆ ಬರುತ್ತೆ, ಇಲ್ಲ ಅಂತಲ್ಲ. ನ್ಯೂಸ್ ನೋಡ್ದ, ಎಲ್ಲ ಹೊರಟಿದ್ದ, ನೋಡ್ದ, ಏನಾಯಿತು ತಕ್ಷಣ ಅರ್ಥ ಅಷ್ಟು ಮಾಡಿದ್ರೆ ಸರಿ. ಯಾವುದೋ ವಿಷಯ ಬಂತು, ಮೊಬೈಲು ಹಾಗೆ, ಅದು ಹಾಗೆ ಎಷ್ಟು ಬೇಕೋ ಮಾಡಿಕೊಂಡ್ರೆ ವಂಡರ್ಫುಲ್ ಉಪಯೋಗ ಪಡಿಬೋದು. ಏನೋ ಪ್ರಾಬ್ಲಮ್ ಬಂತು ಹೇಳ್ಕೊಂಡ್ರೆ ಸಾಲ್ವ್ ಆಯ್ತು. ಹಲ್ಟೆ ಹೊಡಿತ ಶುರು ಮಾಡ್ತಾ, ಹಲ್ಟೆ ಹೊಡ್ಕೊಂಡು ಹೋಗಿ ರೈಲ್ವೆ ಟ್ರ್ಯಾಕಲ್ಲಿ ಬಿದ್ದು ಸತ್ತೋದ ಇರುತ್ತೆ. ಟ್ರೈನ್ ಮೇಲೆ ಹೋಗಿದೆ, ಎಷ್ಟೋ ಜನ ಹೋಗ್ತಾರೆ, ರಿಪೋರ್ಟ್ ಆಗೋದು ಕಡಿಮೆ, ಸಾವಿರ ಬೇಕಾಷ್ಟು ಜನ. ಇಲ್ಲಿ ಹೋಗ್ತಾರೆ, ಲಲ್ಪಿ ತಗೊಳಕ್ಕೆ ಹೋಗಿ ಫಾಲ್ಸಲ್ಲಿ ಬಿಡ್ತಾರೆ. ಬುದ್ಧಿವಂತರಂತ ಕರೀತಾರೆ ಯಾರ್ಯಾರು ನೋಡೋಣ. ಭಾರಿ ಅನ್ಯಾಯ, ಹುಚ್ಚುತನ ಅಂತ ಕರೀತಾರೆ. ಯಾವುದೇ ಇದನ್ನು ಬೆಂಕಿ ಅಂತ ಭಾರಿ ಇದಂತ ತಲೆ ಮೇಲೆ ಹಾಕೊಳ್ಳೋಕ್ಕಾಗತ್ತಾ? ಬೆಂಕಿ ಹಾಕಿ ಕಾಣಬೇಕು. ಪ್ರತಿಯೊಂದನ್ನು ಅಷ್ಟಕ್ಕೆ ಉಪಯೋಗಿಸ್ಬೇಕು. ಅಥೋನ್ಯಥ ಇತೀರಿತಃ ಪ್ರಾಹ ಮಮಾತಿವರ್ತಿನಂ ಸುತಂ ಸ್ವಯಂ ಮೇ ಪ್ರತಿಬೋಧಯೇತಿ. ಅದರ ದುಶ್ಯಾಸನ ಆಗಲೂ ಕೂಡ ಏನು ಮಾಡಲಿಲ್ಲ. ಸರಿ ಕೃಷ್ಣ, ನಿನ್ನ ಮಾತು ನಡಿ, ಒಪ್ಕೊಂಡ್ಬಿಟ್ಟೆ, ಮಾತು ಮುಗಿತು ಬರಲ್ಲ, ಒಂದು ಹೊರಗೆ ಹಾಕಿದ್ರೆ ಮುಗಿದೋಗ್ತಿತ್ತು ಕೆಲಸ. ನೀನು ಹೂ ಅನ್ನೋ ಎಲ್ಲ ಕೆಲಸ ಆಗ್ತಿತ್ತು ಅನ್ನೋದಿಲ್ಲ. ನೀನೇ ಹೇಳಿಬಿಡು ನನ್ನ ಮಗನಿಗೆ, ನೀನೇ ಹೇಳಿಬಿಡು. ಮಮಾತಿವರ್ತಿನಂ, ನನ್ನ ಮಗ ನನ್ನ ಮಾತು ಮೀರಿ ನಡೀತಾ ಇದ್ದಾನೆ. ಸುತಂ ಸ್ವಯಂ ಮೇ ಪ್ರತಿಬೋಧಯ ಇತಿ, ನೀನೇ ಹೇಳು. ಸ ವಾಸುದೇವೇನ ವಿಬೋಧಿತ. ಆಯಿತು, ಕೃಷ್ಣ ಹೇಳಿದ, ಪಾಪಾಭಿಸಂಧಿ ಧೃತರಾಷ್ಟ್ರಸೂನು. ಆದರೆ ಎಲ್ಲಿ ಸಂಧಿಗೆ ಬಂದಿದ್ದರೆ, ಕೃಷ್ಣ ಬಂದಿದ್ದು ಸಂಧಿಗೆ ಮೇಲ್ನೋಟಕ್ಕೆ ಪಾಂಡವರ ಕಡೆಯಿಂದ. ಇವನಿಗಿದು ಪಾಪಾಭಿಸಂಧಿ ಇದ್ದಿದ್ದು ಇವರಿಗೆ. ಪಾಪಾಭಿಸಂಧಿ ಎಂದೇನು? ಅಭಿಸಂಧಿ ಅಂದರೆ ಅಭಿಪ್ರಾಯ. ಪಾಪದ ಬಗ್ಗೆ ಒಲವು ಇವನಿಗಿದೆ. ಅದು ಮಾತು ಹೇಗೆ ಹಿಡಿಸುತ್ತೆ ಅವನಿಗೀಗ? ಹಿಡಿಸೋ ಸಾಧ್ಯತೆಯೇ ಇಲ್ಲ. ಏಂತು ಮೀಶಂ ಕುಮತಿರ್ವ್ಯಥಾನ್ಮತಿಂ ಧೃತರಾಷ್ಟ್ರಸೂನು ಉತ್ಥಾಯ ಚ ಅಸ್ಮಾತ್ ಅನುಜೈಹಿ. ಅವನು ಎಷ್ಟು ದುಷ್ಟ ಅಂತ ಹೇಳಿ ಕೃಷ್ಣ ಮಾತಾಡ್ತಿರ್ಲಿಕ್ಕೆ ಹುಚ್ಚು ಹೊರಟು ಬಿಟ್ಟು ಸಭತ್ಯಾಗ ಮಾಡ್ತಾರೆ. ದೊಡ್ಡವರಿದ್ದಾಗ ಎದ್ದು ಹೋಗ್ಬಾರ್ದು ಹಾಗೆಲ್ಲ, ಗೊತ್ತಾಯ್ತಾ. ಎದ್ದು ಹೋಗೋದಾರೆ ಏನು ಮಾಡಬೇಕಾಗ? ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಅಷ್ಟೇ ಹೊರತು ಹಾಗೆಲ್ಲ ಎದ್ದು ಹೋಗಬಾರ್ದು. ಅದ್ರ ಭಾರಿ ಇವತ್ತು ಕ್ಲಾಸ್ಗಳಾಗ ಹುಡುಗ ಎದ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎದ್ರೆ ಗೆಟ್ ಔಟ್ ಬರೋದಂತ ಸೇರಿಸೋದಿಲ್ಲ ಅಂತ ಕಳಿಸ್ಬಿಡ್ಬೋದು. ನಾವು ಹೋಗಿಬಿಡ್ತೀನಿ ಅಂತ ಹೋಗ್ಬಿಡ್ರಿ, ಕೇಳಿ ಹೋಗ್ಬೋದು, ತಪ್ಪಲ್ಲ. ಯಾರೋ ಒಂದು ಮಾತಾಡ್ಸೋಕ್ಕೆ ಬಂದಿರ್ತಾರೆ, ಪಾಪ ನಿಂತಿರ್ತಾರೆ, ಇವ್ರು ಅವ್ರಿಗೆ ಗೊತ್ತಿರೋದಿಲ್ಲ, ಯಾರು ಹೋಗ್ಬಾ ಅಂತ ಹೇಳ್ತಾರೆ. ಹಾಗೆ ತಾನೇ ಹೋಗಬಾರ್ದು. ಎಷ್ಟು ಉನ್ಮತ್ತ ಅಂತ ಕೇಳಿದರೆ, ಮೈತ್ರೇಯರು ಬಂದ ಯಾಕಡೆ ತಿರುಗಿ ನೋಡ್ಕೊಂಡು ತಗೊಳ್ಳ. ಅದಕ್ಕೆ ವೃದ್ಧಾನಾಂ ಶಾಸನಾತಿಕ. ದೊಡ್ಡವರ ಮಾತನ್ನು ಮೀರಿ ನಡೀತಾ ಇದ್ದ. ದೊಡ್ಡವರಿಗೆ ಡ್ಯೂ ರೆಸ್ಪೆಕ್ಟ್ ಅಂತ ಕೊಡಬೇಕು. ಎಲ್ಲಿ ಭೀಮಸೇನ, ಎಲ್ಲಿ ಧರ್ಮರಾಜ, ಎಲ್ಲಿ ಕೃಷ್ಣ, ಎಲ್ಲಿ ಬಲರಾಮ. ನಮಸ್ಕಾರ ಮಾಡ್ತಿದ್ರು ಅಣ್ಣ ಅಂತ ಹೇಳಿಬಿಟ್ಟು. ಲೋಕದ ಧರ್ಮಕ್ಕೋಸ್ಕರ ನಮಸ್ಕಾರ ಮಾಡ್ತಿದ್ರು. ನಾನು ಭಾರಿ ದೊಡ್ಡವನು ಅಂತ ಹೇಳ್ಬಿಡಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡವನಾದರೂ ಕೂಡ ಪೋಸ್ಟ್ಗೊಂದು ಗೌರವ ಇರಲೇಬೇಕು. ಅದು ಇವತ್ತು ಅಂಥವ್ರು ಸಿಗ್ತಾರೆ, ಏನೂ ಇಲ್ಲ ಅಂತೇನಿಲ್ಲ. ಅದು ಭಾರಿ ಅಹಂಕಾರ ಇರ್ತದೆ. ಯಶಶ್ಚ ಧರ್ಮಂ ಸ ವಾಸುದೇವೇನ ಬೋಧಿತ ಅಪಿ. ಬೋಧಿತ ಅಂತ ಅಂತ ಯಾಕೆ ಸೇರಿದಾರಂದರೆ, ಎಷ್ಟು ನಿತ್ಯ ಅವನು ಹೇಳಿರಬೇಕು, ಅವನಿಗೆ ಕನ್ವಿನ್ಸ್ ಆಗಿರಬಾರ್ದು, ತಿರುಗಬಾರ್ದು, ಆ ರೀತಿ ಹೇಳೋದು. ಹೇಳಬೇಕಾದ್ರೆ ಕನ್ವಿನ್ಸ್ ಮಾಡಲೇಬೇಕಂತ ಹೇಳೋ ರೀತಿ ಬೇರೆ, ಕ್ಯಾಶುವಲ್ಲಾಗಿ ಹೇಳೋದು ಬೇರೆ, ಗೊತ್ತಾಯ್ತಾ. ನಮಗೆ ಬೇಕಾದರೂ ಏನೋ ಕೇಳ್ತಾರೆ, ಏನು ಮಾಡ್ತೀವಿ ನಾವಾಗ? ಅವ್ರಿಗೆ ಅರ್ಥ ಮಾಡಿಸ್ಲೇಬೇಕು ಅಂಥೇಳಿ ಎಲ್ಲ ರೀತಿಯಲ್ಲಿ ಹೇಳ್ತಾರೆ. ಸುಮ್ಮನೆ ಯಾರೋ ಕೇಳಿದಾಗ ಹೇಳಲಿಲ್ಲ ಅನ್ನಬಾರ್ದು, ಹೇಳಿಬಿಟ್ಟು ಆಯಿತಾ ನೆಕ್ಸ್ಟ್ ಅಂತ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ನು ಹೇಳೋ ಕನ್ವಿನ್ಸ್ ಮಾಡೋ ಉದ್ದೇಶ ಇಲ್ಲ. ಕೃಷ್ಣನಿಗೆ ಅದು ವಿಬೋಧಿತ, ವಿಶೇಷೇಣ ಬೋಧಿತ ಅಂದರೆ ಏನು? ಬರೀ ಅರ್ಜುನಕ್ಕೆ ಉಪದೇಶ ಮಾಡಿದ. ಅರ್ಜುನ ಏನಾದ? ಕರಿಷ್ಯೆ ವಚನಂ ತವ ಎದ್ದು ಬಿಟ್ಟ. ಅರ್ಜುನಷ್ಟೇ ಮಾಡೋಕ್ಕೆ ಕೃಷ್ಣನಿಗೆ ಬರ್ತಿತ್ತು, ಆದರೆ ಸ್ವರೂಪ ಬದಲಾಯಿಸಬಾರ್ದು ಎಂಬ ಕಾರಣದಿಂದ ಮಾಡಲಿಲ್ಲ. ಅದು ಹೇಳೋದು ವಿಬೋಧಿತೋಪಿ ಪಾಪಾಭಿಸಂಧಿ ಧೃತರಾಷ್ಟ್ರಸೂನು ಉತ್ಥಾಯ ತಸ್ಮಾತ್ ಅನುಜೈಹಿ ಅಮಾತ್ಯೈಹಿ ನಿಯಂತು ಮೀಶಂ. ಅವನ ಮಂತ್ರಿಗಳು, ಅವನ ತಮ್ಮಂದಿರೆಲ್ಲ ಇದ್ದರಲ್ಲ, ಅವರೆಲ್ಲರ ಸಮೇತ ಎದ್ದು ಹೊರಟ ಒಂದು ಮೀಟಿಂಗ್ ಮಾಡ್ದ. ಮತ್ತೆ
ಕುಮತಿ ವ್ಯಧಾನ್ಮತಿ. ಕೃಷ್ಣ ಬಂದಿದ್ದಾನೆ. ಅವನ ಯೋಚನೆ ಏನು ಗೊತ್ತಾಗಿದ್ದಿತ್ತು, ಇದೆಲ್ಲ ಫೇಲ್ ಆಯಿತು. ಕೃಷ್ಣನಿಗೆ ಇಲ್ಲೇ ಕಟ್ಟಿ ಹಾಕಿಬಿಡ್ಬೇಕು, ಕಟ್ಟಿಯಾಗಿ ಮೆಸೇಜ್ ಕೊಡಬೇಕು. ನೀವು ರಾಜ್ಯ ಬೇಕು ಅಂದರೆ ಕೃಷ್ಣನ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಇಲ್ಲಿ ಈಗ ರಾಜ್ಯ ಬೇಡ ಡಿಕ್ಲೇರ್ ಮಾಡಿ ಕೃಷ್ಣನ ಬಿಡ್ತೇವೆ ಅಷ್ಟೇ. ಇದು ಕಿಡ್ನ್ಯಾಪ್ ಟ್ಯಾಕ್ಟಿಕ್ಸ್ ಅಂತ ಇದೇ ಮಾಡಿದ್ದ. ಬಂದವ್ರನ್ನ ಹಿಡ್ದು ಹಾಕೋದು, ಹಿಡ್ಕೊಂಬಂದು ಎಲ್ಲ ಒಂದೇ, ಟೋಟಲಿ ಎಂಡ್ಸ್ ಇನ್ ಕಿಡ್ನ್ಯಾಪ್ ಇದು. ಆ ಥರ ಪ್ಲ್ಯಾನ್ ಮಾಡಿದ. ಎಷ್ಟು ಮೂರ್ಖ ಇದ್ದಾರೆ. ಅಮಾತ್ಯೈಹಿ ನಿಯಂತು ಮೀಶಂ ಕುಮತಿ ವ್ಯಧಾನ್ಮತಿಂ. ಕುಮತಿ ಅಂದರೆ ಸ್ವರೂಪದಲ್ಲೇ ಕೆಟ್ಟ ಬುದ್ಧಿ ಇರೋನು. ಯೇ ತದಾ ಕೇಶವ ಸಂಯಮಾಯ ನ್ಯಮಂತ್ರಯಂತೆ ವಿಬುಧ ಪ್ರತೀಪಾಹ ಅತೋ ವಿಕರಣ ಪ್ರಮುಖ ಅಪಿ ಸ್ಮ ಮಧ್ಯತ್ವಮಾಪನ್ನ ಶುಭಾಂ ಗತಿಂಚ. ಯೇ ತದಾ ಕೇಶವ ಸಂಯಮಾಯ ನ್ಯಮಂತ್ರಯನ್ ತೇ ವಿಬುಧ ಪ್ರತೀಪಾಹ ಅತಃ ವಿಕರಣ ಪ್ರಮುಖಾಃ ಅಪಿ ಸ್ಮ ವಧ್ಯತ್ವಂ ಆಯನ್ ನ ಶುಭಾಂ ಗತಿಂಚ. ಯೇ ವ್ಯಾಪ್ತಿ ಯತ್ರ ಯತ್ರ ಸೋಮಃ ತತ್ರ ತತ್ರ ವನ್ಹಿ ಇದ್ದಾಗೆ ನಿಯಮ ಇದು. ಯೇ ತದಾ ಕೇಶವ ಸಂಯಮಾಯ ನ್ಯಮಂತ್ರಯನ್. ಯಾರ್ಯಾರು ಆಗ ಕೃಷ್ಣನನ್ನು ಕಟ್ಟಲಿಕ್ಕೆ ಅಂತ ಪ್ರಯತ್ನಪಟ್ಟರು, ಯೋಚನೆ ಮಾಡಿದರು. ತೇ ವಿಬುಧ ಪ್ರತೀಪಾಹ. ಅವರೆಲ್ಲ ವಿಬುಧ ಪ್ರತೀಪರು, ಅಸುರರು, ದೈತ್ಯರು ಅಂತ ಅರ್ಥ. ಕೃಷ್ಣನ ಬಂಧನ ಮಾಡಿ ನೋಡಿ, ಯಶೋದೆ ಪ್ರೈ ಮಾಡಿದ್ಲು, ದೈತ್ಯಳಲ್ಲ. ಯಾಕೆ ಏನಿತ್ತು ಕಟ್ಟಬೇಕಾಗ ಉದ್ದೇಶ ಏನಿತ್ತು ಆಕೆಗೆ? ಈಗ ಭಕ್ತಿ ಇತ್ತೆ ಹೊರತು ದ್ವೇಷ ಇಲ್ಲ. ಇವರು ಏನಿದೆ ಈಗ ದ್ವೇಷ. ಕಾಲವನ್ನು ಅಡ್ಸ್ಕೊಂಡು ಹೋದ, ಏನಿತ್ತೆ ಅವನಿಗೆ ದ್ವೇಷ ಇದೆ. ಗೊತ್ತಾಯ್ತಾ? ಇದು ಬಂದೇ ಇಂಟೆನ್ಷನ್ ಭಾರಿ ಮುಖ್ಯ. ಅದಕ್ಕೆ ಅಭಿಪ್ರಾಯದ ಮೇಲೆ ಅದು ಕೇಸ್ ಏನು ಅಂತ ಡಿಸೈಡ್ ಆಗಬೇಕು. ನ್ಯಮಂತ್ರಯಂತೆ ವಿಬುಧ ಪ್ರತೀಪಾಹ ಅಥೋ ವಿಕರಣ ಪ್ರಮುಖ ಅಪಿ. ವಿಕರ್ಣನ ಬಗ್ಗೆ ನಮಗಾಲ ಒಂದು ಸ್ವಲ್ಪ ಏನು ಬಂದಿತ್ತು, ಒಬ್ಬ ಇದ್ದದಲ್ಲಿ ವಾಸಿ ಅವನು ಅಂದ್ಕೊಂಡಿದ್ವಿ ಯಾವಾಗ ಸಭೆಯಲ್ಲಿ ಮಾತಾಡಿದಾಗ. ಆದರೆ ಅದೇ ದ್ವೇಷಗಳ ಯೋಗ್ಯತೆ ಹೊರಗೆ ಬಿತ್ತೀಗ. ಅವನೇನು ಮಾಡಲಿಲ್ಲ. ಈಗ ಇಲ್ಲೂ ನಿಜವಾಗಲೂ ಅವನ ಅಂತ ಆಗಿದ್ದಿದ್ರೆ ಏನು ಮಾಡಬೇಕಾಗಿತ್ತು? ಅವನೀಗ ಅನ್ಯಾಯದ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು, ಅಥವಾ ಜಾಯಿನ್ ಆಗಬಾರ್ದಾಗಿತ್ತು. ಅವನು ಸೇರಿಕೊಂಡ. ಅಂದರೆ ಅಲ್ಲಿ ಮಾಡಿದ ನಾಟಕ ಅಂತ ಆಯ್ತು. ಈಗ ಅಲ್ಲಿ ಮಾಡಿದ ನಾಟಕ ಇದೆಲ್ಲ ಆಚಾರ್ಯ ಬರೀದೇ ಹೋಗಿದ್ದರೆ ಇವತ್ತು ಒಂದು ಕಲ್ಪನೆ ಇದೆ. ತುಂಬ ಜನಕ್ಕೆ ಅವರು ಓದೋದಕ್ಕಿಂತ ಕಾಮೆಂಟ್ ಮಾಡೋದು ಜಾಸ್ತಿ ಇರ್ತಾರೆ. ಅಂಥವರು ವಿಕರಣ ಒಬ್ಬನ ಪಾಪ ಇದಾಗಿದ್ದ, ಅವ್ನ ಮಾತು ನಡೀಲಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲ, ನಾಟಕ ಮಾಡಿದ್ದೇ ಹೊರತು ಅವನಿಗೆ ಬೇಕಾಗಿದ್ದು ಅದೇನೆ. ಏನು ನೋಡಿಲ್ಲ, ಅಲ್ಲ ನೋಡೋದಿಲ್ಲ, ಬೇಕಿಲ್ಲ ಅವರಿಗೆ, ಅದೇ ಸಮಸ್ಯೆ. ಬೇಕಿಲ್ಲ. ಇವು ನಮ್ಮಲ್ಲೂ ತಪ್ಪು, ಅವರಲ್ಲೂ ತಪ್ಪಿದೆ. ವಿಬುಧ ಪ್ರತೀಪಾಹ ದಿಯಂತು ಮೀಶಂ ಕುಮತಿರ್ವ್ಯಥಾನ್ಮತಿಂ ಯೇ ತದಾ ಕೇಶವ ಸಂಯಮಾಯ ನ್ಯಮಂತ್ರಯಂತೆ ವಿಬುಧ ಪ್ರತೀಪಾಹ ಅತೋ ವಿಕರಣ ಪ್ರಮುಖ ಅಪಿ ಸ್ಮ ವಧ್ಯತ್ವಮಾಯನ್ ನ ಶುಭಾಂ ಗತಿಂಚ. ಅದಕ್ಕೆ ಅವರೆಲ್ಲರೂ ಕೂಡ ವಧ್ಯರಾದ್ರಿ. ಈಗ ಕೃಷ್ಣ ಹೇಳ್ತಾನಾಗಿಲೇನೆ, ಭೀಮಸೇಂದ್ರ ತುಡಿಬೇಕಾದ್ರೆ ಕೃಷ್ಣನ ಸಭೆ ನಿಡು ಅಂತ ಹೇಳಿದೆಲ್ಲ ಜೊತೆಗೆ ಅದಕ್ಕೊಂದು ತುಡಿತ, ಕೃಷ್ಣ ಕಟ್ಲಕ್ಕೆ ಹೋದಿ ಎಲ್ಲ ಅದಕ್ಕೊಂದು ತುಡಿ, ಎಲ್ಲದನ್ನು ರಿವರ್ಸ್ ಹೊಡೆದು ಹಾಕ್ತಾರೆ. ಅವನ ಅಕೌಂಟೆಲ್ಲ ಒಪ್ಪಿಸ್ಬಿಡ್ತಾರೆ ಪೂರ್ತಿಯಾಗಿ. ಇಲ್ಲಿ ಸಂಯಮ ಅಶುಭಾಂ ಗತಿಂಚ. ಇಲ್ಲಿ ಅವ್ರು ಸತ್ತೋದ್ರು, ಮುಂದೆ ದುರ್ಗತಿಗೆ ಹೋದರು. ಎರಡೆರಡು. ಇಲ್ಲಿ ಸತ್ತಿದ್ದು ಮೊದಲನೇದು ಇಹದ ನಾಶ, ದುರ್ಗತಿಗೆ ಹೋಗಿದ್ದು ಪರದ ನಾಶ. ಅವ್ರಿಗೆ ಐಹಿಕನೂ ಇಲ್ಲ, ಪಾರತ್ರಿಕನೂ ಇಲ್ಲ, ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಸಸ್ಪೆಂಡ್ ಮಾಡಿದರು. ಪೆನ್ಷನ್ ಯಾವಾಗ ಕೊಡ್ತೀರಿ ಅಂತ ಕೇಳಿದರೆ, ಸಸ್ಪೆಂಡ್ ಆದರೆ ಏನು ಸಂಬಳನೇ ಇಲ್ಲ, ಪೆನ್ಷನ್ ಏನು ಕೊಡ್ತಾರೆ ಅವನಿಗೀಗ? ಇಲ್ಲಿ ಕೆಳಕೊಂಡ ಅಲ್ಲಿ ಹೋಯ್ತು ಅಂತ ಅರ್ಥ. ಇಲ್ಲಿ ಸರ್ವಿಸ್ ಸರಿಯಾಗಿದ್ದರೆ ರಿಟೈರ್ಮೆಂಟ್ ಬೆನಿಫಿಟ್ ಆಗೋ, ಇಲ್ಲಿ ಜೀವನ ಇಹ ಸರಿ ಇದ್ದರೆ ಪರ ಇರುತ್ತೆ. ಇಹನೇ ಕೆಟ್ಟೋದ್ಮೇಲೆ ಇನ್ನೇನು ಬರುತ್ತಾಗ? ಅಪ್ಲಿಕೇಶನ್ ರಿಜೆಕ್ಟ್ ಆದಮೇಲೆ ಸೆಲೆಕ್ಷನ್ ಲಿಸ್ಟ್ ನೋಡೋಕ್ಕೆ ಸಾಧ್ಯನಾ? ವೇಸ್ಟ್. ಕರ್ಣ ಸುರಾಗ್ರ್ಯೋಪಿ. ಇಲ್ಲೊಂದು ಎಕ್ಸೆಪ್ಷನ್, ಒಂದೇ ಒಂದು ಎಕ್ಸೆಪ್ಷನ್. ಕಟ್ಟೋ ಗುಂಪಿನಲ್ಲಿದ್ದರೂ ಕೂಡ, ಆ ಯೋಚನೆ ಸೇರಿದ್ರೂ ಕೂಡ ಒಳ್ಳೆಯವನಾಗಿದ್ದಾನೆ ಒಬ್ಬನು. ಯಾರು? ಕರ್ಣ ಒಬ್ಬೇ. ಈ ಲಿಸ್ಟಲ್ಲಿದ್ದಾನೆ. ಅದು ದುಷ್ಟ ಚತುಷ್ಟಯ ಅಂತ ಕರೀತಾರೆ. ಗೊತ್ತಾ? ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, 4 ಜನ ದುಷ್ಟ ಚತುಷ್ಟಯ ಅಂತ ಹೆಸರು. ಕರ್ಣ ನಿಜವಾಗ್ಲೂ ದುಷ್ಟನಲ್ಲ, ಆದರೆ ಸಂದರ್ಭಕ್ಕೆ ಒಳಗಾಗಿ ಹಸರಾವೇಶಕ್ಕೆ ಒಳಗಾಗಿ ಏನಾಗಿದ್ದ? ದುಷ್ಟನಾಗಿದ್ದ. ಅದೊಂದು ಎಕ್ಸೆಪ್ಷನ್ ಬಿಟ್ಬಿಟ್ರೆ ಉಳಿದವರೆಲ್ಲ ಎಂಥವ್ರವರು ಹಿಂದೆ ಹೇಳಿ ಏಗೆ ನಿಯಮ ಎಕ್ಸೆಪ್ಷನ್ ಇದು. ಕರ್ಣ ಸುರಾಗ್ರಹ ಸುರಶ್ರೇಷ್ಠ, ಸೂರ್ಯ ಅದನ್ನೇ ಶ್ರೇಷ್ಠ. ಸುಯೋಧನಾರ್ಥೇ ನ್ಯಮಂತ್ರಯ ಧಾವತೋ ನೈವ ದುಷ್ಟ. ಅವನು ಒಂದು ಗಂಟೆ ಬಿದ್ದು ಬಿಡ್ತಾ, ಅದಕ್ಕೆ ಇಸ್ಕೋಬಾರ್ದು ಅಂತ ಹೇಳಿದ್ದು. ಯಾವಾಗ ಅಂಗರಾಜ್ಯ ಇಸ್ಕೊಂಡ ತನ್ನ ಅಂಗನೇ ಕೊಟ್ಟಂಗಾಯ್ತು, ತನ್ನ ದೇಹನೇ ಒಪ್ಪಿಸಿದಾಗಾಯ್ತು. ಅದಕ್ಕೆ ಎಂದೂ ಕೂಡ ಬೇರೆ ಯಾರಿಂದಲೂ ಇಸ್ಕೋಬಾರ್ದು. ನಂಬರ್ 1, ದುಷ್ಟರಿಂದ ಏನು ಮಾಡಿದ್ರು ಇಸ್ಕೋಬಾರ್ದು. ಯಾಕೆ ಅವನು ಯಾವಾಗಲೂ ಏನು ಮಾಡ್ತಾನಂದ? ಅಂಡು ತೊಗೊಂಡೇ ತೊಗೋತಾನೆ ಬಿಡೋದಿಲ್ಲ.
ಅವ್ರು ಒಳ್ಳೆ ದೃಷ್ಟಿಯಿಂದ ಎಂದೂ ಕೊಡೋದಿಲ್ಲ. ಅವರು ಕೊಡಬೇಕಾದ್ರೆ ದುಷ್ಟತನ ಇದ್ದೇ ಇರುತ್ತೆ. ಆದ್ದರಿಂದ ಈಗ ಇಸ್ಕೊಂಡು ಆಮೇಲೆ ಒದ್ದಾಡೋದಕ್ಕಿಂತ ಬೇಡ ಮಾರ ಈಗಲೇ ಕೈ ಮುಗಿದ್ಬಿಟ್ರೆ ವಾಸಿ. ಇದು ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ. ಇದು ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ವಧ್ಯತ್ವಮಾಯನ್ನ ಶುಭಾಂ ಗತಿಂಚ ಕರ್ಣಃ ಸುರಾಗ್ರ್ಯಃ ಅಪಿ ಸುಯೋಧನಾರ್ಥೇ ನ್ಯಮಂತ್ರಯತ್ ಭಾವತಃ ನೈವ ದುಷ್ಟಃ. ಭಾವ ಅಂದರೆ ಮನಸ್ಸು, ಮನಸ್ಸಿನೊಳಗೆ ಸ್ವರೂಪ, ಇನ್ನೂ ಹೇಳೋದು ಸ್ವಭಾವ. ಭಾವ ಸ್ವಭಾವ, ಸ್ವಭಾವತಃ ನೈವ ದುಷ್ಟಃ ಅಥೋ ಗತಿಶ್ಚಾಸ್ಯ ಸುಶೋಭನಾಭೂತ್ ಯೇ ಅತ್ರ ಅನುಕೂಲಾ ಪರಮಸ್ಯ ತೇ ಶುಭಾ. ಆದ್ದರಿಂದ ಕರ್ಣನ ದುರ್ಗತಿ ಆಗಲಿಲ್ಲ. ಇಲ್ಲಿ ಮಾತ್ರ ಇದಾಯಿತು, ಸೋಲು ಬಂತು, ಸಾವು ಬಂತು. ಆದರೆ ದುರ್ಗತಿ ಮಾತ್ರ ಆಗಲಿಲ್ಲ, ಸ್ವರೂಪತಃ ಶುದ್ಧನಾಗಿದ್ದರಿಂದ. ಆದರೆ ಯಾರು ಕೃಷ್ಣನಿಗೆ ಅನುಕೂಲವಾಗಿದ್ದರು, ಇದಕ್ಕೆ ವಿರೋಧಿಗಳಾಗಿದ್ದರು, ಅವರೆಲ್ಲ ಯೋಗ್ಯರು, ದೇವತೆಗಳು. ದುರ್ಯೋಧನ ಫಾಲೋಯರ್ಸ್ ಎಲ್ಲ ದೈತ್ಯರು, ವಿರೋಧಿಗಳೆಲ್ಲ ದೇವತೆಗಳು. ದುರ್ಯೋಧನ ಫಾಲೋಯರಾಗಿದ್ದರೂ ಕೂಡ ಕರ್ಣ ಒಳ್ಳೆಯವನು, ಕಾರಣ ಅವನು ಸಹವಾಸದಿಂದ ಕೆಟ್ಟಿದ್ದಷ್ಟೇ. ಪರಮಸ್ಯ ತೇ ಶುಭಾ ಅಥೋ ಗತಿಶ್ಚಾಸ್ಯ ಸುಶೋಭನಾಭೂತ್ ಯತ್ರಾನುಕೂಲಾ ಪರಮಸ್ಯ ತೇ ಶುಭಾ. ಪರಮಸ್ಯ ವಿಷ್ಣೋ ಅನುಕೂಲ. ಪರಮ ಎಂಬುದು ಎರಡರ್ಥ ಕೊಡೋದು, ಪ್ರಾಪರ್ನವನು ಹೌದು, ಕಾಮನ್ನವನು ಹೌದು. ಪರಮ ಋಷಿ ಅಲ್ಲೇನರ್ಥ? ಶ್ರೇಷ್ಠ ಋಷಿ ಅಂತ ಅರ್ಥ. ಗೊತ್ತಾಯ್ತಾ? ಕೃಷ್ಣ ಹಾಗಲ್ಲ. ಕೃಷ್ಣನ ಹೆಸರು ಪರಮ. ಹರಿರೇವ ಪರೋ ಹರಿರೇವ ನಹರೇ ಸದೃಶ ನಹರೇ ಪರಮಃ. ಪರಮ ಅಂದರೆ ಶ್ರೇಷ್ಠ ಅಂತ ಒಂದು ಅರ್ಥ. ಪರಮ ಪ್ರಾಪರ್ಣವನು ಹೌದು. ವಿಷ್ಣು ಸಹಸ್ರ ಪರಮ ಅಂತ ಬಂದಿದೆ. ಪರಮ ಅಂತ ಬಂದಿರೋದ್ರಿಂದ ಅದು ಪ್ರಾಪರ್ಣವನು ಕೂಡ ಹೌದು, ರೂಪನೂ ಹೌದು. ಹಾಂ, ಬೇಕಾದಷ್ಟು ಅರ್ಥ. ಪರಮಾ ಯಸ್ಮಾತ್ ಮಹಾಲಕ್ಷ್ಮಿ ಶ್ರೇಷ್ಠಳಾಗಿರೋದಾರಿಂದ ಶ್ರೀರತ್ಕಟಾಕ್ಷ ಬಲಪತಿ ಅಜಿತಂ ನಮಾಮಿ, ಅದಕ್ಕೆ ಪರಮ. ಅಥವಾ ಪರಾಮ, ಮಾ ಅಂದರೆ ಜ್ಞಾನ, ಪರಾಮ ಸರ್ವಶ್ರೇಷ್ಠವಾದ ಪರಿಪೂರ್ಣ ಜ್ಞಾನ ಇರೋಣ, ಆದ್ದರಿಂದ ಪರಮ. ಗೊತ್ತಾಯ್ತಾ? ಈ ರೀತಿ ಪರಾಣಾಂ, ಬೇರೆಯವರಿಗೂ ಕೂಡ ಮಾ ಜ್ಞಾನಂ ಯಸ್ಮಾತ್ ಸಹ, ಬೇರೆಯವರಿಗೆ ಜ್ಞಾನಕ್ಕೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿಚ, ಉಳಿದವರಿಗೆ ಯಥೋಚಿತ ಜ್ಞಾನ ಕೊಡ್ತಾರ, ಅದರಿಂದ ಪರಮ. ಅನೇಕ ಅರ್ಥಗಳದು. ಎಷ್ಟೊತ್ತು ಕೇಳಿದರೆ ಈಗಾಗಲೇ ಎಷ್ಟೋ ಸರ್ತಿ ಆಯ್ತಲ್ಲ. ಒಂದು ಸಹಸ್ರ ಅವನ ನರಕಾಸುರ ಬಂದಲ್ಲ, ಅದರಿಂದಾಗಿ ಮನಸ್ಸು ಕೆಡ್ತಾ ಇತ್ತು. ಋಷಿಭಿರ್ಜಾಮದಗ್ನೇನ ವ್ಯಾಸೇನಾಪಿ ಅಮಿತೌಜಸ ವಾಸುದೇವಾತ್ಮನಾ ಚೈವ ತ್ರಿರೂಪೇಣೈವ ವಿಷ್ಣುನ ಮಾತಾಪಿತೃಭ್ಯಾಂ ಭೀಷ್ಮಾದ್ಯೈಃ ಅನುಶಿಷ್ಟೋಪಿ ದುರ್ಮತಿಃ ದುರ್ಯೋಧನೋ ಮಂತ್ರಯತೆ ಮುಕುಂದಸ್ಯ ಆಶು ಬಂಧನಂ. ಸರಿಯಾಗಿ ನೋಡಬೇಕು ಶ್ಲೋಕನ. ಎಷ್ಟು ಜನ ಹೇಳಿದ್ರು ಗೊತ್ತಾ ದುರ್ಯೋಧನನಿಗೆ? ಅವನಿಗೆ ಸಿಗೋಷ್ಟು ಆಪರ್ಚುನಿಟಿ ಯಾರಿಗೂ ಸಿಗಲಿಲ್ಲ ಹೇಳಬೇಕು ಅಂದರೆ. ಗೊತ್ತಾಯ್ತಿಲ್ಲ, ಒಬ್ಬಿಬ್ಬ ಗುರುಗಳು ಸಿಕ್ಕರೆ ಉದ್ಧಾರ ಆಗೋಗ್ಬಿಡ್ತಾರೆ. ಎಷ್ಟು ಜನ ಹೇಳಿದರು? ಋಷಿಭಿ, ಋಷಿ ಅಲ್ಲ ಋಷಿಭಿಹಿ, ನಾರದಾದಿ ದೇವಋಷಿಗಳು ಮಹರ್ಷಿಗಳು ಎಲ್ಲರೂ ಹೇಳಿದರು. ಜಾಮದಗ್ನೇನ, ಪರಶುರಾಮನು ಹೇಳಿಲ್ಲ, ಪರಶುರಾಮದೇವರು ಹೇಳಿದರು. ವ್ಯಾಸೇನ, ವೇದವ್ಯಾಸರು ಹೇಳಿದರು. ಅಮಿತೌಜಸ ವಾಸುದೇವಾತ್ಮನ, ಕೃಷ್ಣರೂಪ, ತ್ರಿರೂಪೇಣ ಇವ ವಿಷ್ಣುನ, ಋಷಿಗಳು ಹೇಳಿದರು. ಮೂರು ರೂಪದ ಕೃಷ್ಣ ಹೇಳಿದ. ಮಾತಾಪಿತೃಭ್ಯಾಂ, ತಂದೆ ತಾಯಿ ಹೇಳಿದರು. ಭೀಷ್ಮಾದ್ಯೈಹಿ, ಹೇಳ್ತಾಳೆ ಗಾಂಧಾರಿ, ಏ ದುರ್ಯೋಧನ, ನಿಮ್ಮ ಅಪ್ಪನೇ ರಾಜನಲ್ಲ, ನಿಮ್ಮ ರಾಜ್ಯ ಹೇಗಾಗತ್ತೆ ಅಂತ ಕೇಳ್ತಾಳೆ. ಗಾಂಧಾರಿ ಅಲ್ಲ, ನಿಮ್ಮ ಅಪ್ಪನೇ ರಾಜನಾಗಲಿಲ್ಲ, ಕುರುಡ ದೂರ ಆಗಿದ್ದಾನೆ, ನಿನ್ನ ರಾಜ್ಯ ಎಲ್ಲಿಂದ ಬಂತೀಗ? ನಿನ್ನ ರಾಜ್ಯನೇ ಇಲ್ಲ, ಈಗ ನಿನ್ನ ಸೊತ್ತೇನೂ ಇಲ್ಲ, ಕೊಟ್ಬಿಡು ಸುಮ್ಮನೆ ಅಂತ ಹೇಳಿದ. ಅದು ಭಾರಿ ಫೇರ ಮಾತಾಡ್ತಾರೆ ಗಾಂಧಾರಿ, ಭಾರಿ ಫೇರ ಮಾತಾಡ್ತಾರೆ. ಕೃಷ್ಣ ಇದನ್ನೆಲ್ಲ ಅಲ್ಲಿ ಹೋದ್ಮೇಲೆ ಅನುವಾದ ಮಾಡ್ತಾನೆ ಪಾಂಡವರು ಮುಂದೆ. ಗಾಂಧಾರಿ ಹೇಳಿದ್ದನ್ನೆಲ್ಲ ಕೃಷ್ಣ ಹೇಳ್ತಾನೆ. ಭಾಳ ಇಂಪಾರ್ಟೆಂಟ್. ಅಂದರೆ ವ್ಯಾಮೋಹ ಇಲ್ಲ ಗಾಂಧಾರಿಗೆ, ಧೃತರಾಷ್ಟ್ರ ವ್ಯಾಮೋಹ ಇತ್ತು. ಯಾರ ಹೇಳೋದು ಬೈತೆ, ಅಯ್ಯೋ ತಾಯಿ, ಅದೊಂದು ಹೇಳ್ಕೊಂಡು ಇವತ್ತು ದುರ್ಯೋಧನ ವಸ್ತ್ರಾಪಣ ಪ್ರಯತ್ನ ಪಟ್ಟ ಕಾಲ ತಾಯಿ ಕೂತಿದ್ಲು, ಬೇಡ ಕೇಳಿದ್ದು ನಾವು ಕೇಳಲಿಲ್ಲ. ಈಗಲೂ ಅಷ್ಟೇ ದುಷ್ಟ, ಯಾರ ಮಾತು ಕೇಳೋದಿಲ್ಲ. ಚೈವ ತ್ರಿರೂಪೇಣ ಇವ ಮಾತಾಪಿತೃಭ್ಯಾಂ ಭೀಷ್ಮಾದ್ಯೈಹಿ, ಪಿತಾಮಹ ಅವರೆಲ್ಲರೂ ಕೂಡ ಹೇಳಿ ಅವ್ರ ಮಾತು ಕೇಳಲಿಲ್ಲ. ಅನುಶಿಷ್ಟ, ಅನುಶಿಷ್ಟ ಅಂದರೆ ಮತ್ತೆ ಮತ್ತೆ ಹೇಳಿದರು ಕೂಡ. ಗೊತ್ತಾಯ್ತಾ? ಮತ್ತೆ ಮತ್ತೆ ಹೇಳಿ, ಅನುದಿನ ಹೋದರೂ ಕೊಡಲಿಲ್ಲ ಅಂದರೆ, ದಿವಸ ಹೋದರೂ ಕೊಡಲಿಲ್ಲ ಅಂತಾರಲ್ಲ ಹಾಗೆ. ಅನುಶಿಷ್ಟೈಹಿ ಅಪಿ ದುರ್ಮತಿ, ಮತಿನೇ ಸ್ವರೂಪ ಕೆಟ್ಟತಿತ್ತಾದ್ದರಿಂದ ದುರ್ಯೋಧನೋ ಮಂತ್ರಯತೆ ಮುಕುಂದಸ್ಯ ಆಶು ಬಂಧನಂ. ಇಷ್ಟಾದರೂ ಅವನೇನು ಮಾಡಿದ್ದು? ಕೃಷ್ಣನ ಬಂಧನ ಮಾಡಬೇಕು ಅಂತಲೇ ತೀರ್ಮಾನ ಮಾಡ್ದ, ವ್ಯವಸ್ಥೆ ಮಾಡಿಕೊಂಡ. ಅದಕ್ಕೋಸ್ಕರ ಈಗ ಒಂದು ಮಾತು ನೆನಪಾಗತ್ತಾಗ, ಒಬ್ಬರು ಹಿಂದೆ ಮಂಡ್ಯದಾದರೆ ಹೇಳಿದ್ದಾರೆ, ಒಬ್ಬ ದುಷ್ಟ ಅಯೋಗ್ಯ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಪ್ರಶ್ನೆ. ಅದು ಉತ್ತರ ಕೊಟ್ಟಿದ್ದಾರೆ, ನೆನಪಿದೆಯಾ? ಒಬ್ಬ ಅಲ್ಲೇನಿತ್ತು ವಾಕ್ಯ ಅದು?
ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರ. ಯಾವಾಗ ಜ್ಞಾನಿಗಳಿದ್ದು ಹೇಳಿದಾಗಲೂ ಯಾರು ತಿಳ್ಕೊಳ್ಳೋದಿಲ್ಲ ಅವನು ತಮೋಯೋಗ್ಯ ಅಂತ ಕನ್ಫರ್ಮ್ಡ್ ಅಂತ. ತಮ್ಮ ಸ್ಕೂಲಲ್ಲಿ ಓದ್ದ ಪಾಪ, ಫೇಲ್ ಆದ, ಯಾರೂ ಬೈಯೋದಿಲ್ಲ. ಪಾಪ ಊರಂಥದ್ದು ಇರೋಂಥದ್ದು, ಸ್ಕೂಲಿಗೆ ಮೇಷ್ಟ್ರು ಬೇರೆ ಇಲ್ಲ, ಇನ್ನೇನಾಗ್ತಾರೆ ಅಂತ ಹೇಳಿದ. ನಂಬರ್ 1 ಸಿಟಿ, ಪಕ್ಕದಲ್ಲೇ ಕಾಲೇಜು, ಬರೀ ಪಾಠಗಳು ಬೇರೆ, ಫೇಲು. ನಿಮ್ಮ ದಡ್ಡ ಅಂತ, ದಡ್ಡ, ಇವನು ದಡ್ಡ ಅಂತ ಕರೀತಾರೆ. ಅದಕ್ಕೆ ಎಲ್ಲ ಕೊಟ್ಟರು ಉಪಯೋಗ ಮಾಡ್ಕೊಳ್ಳಿಲ್ಲ, ದಡ್ಡ ಅವನು. ಏನೂ ಇಲ್ಲ ಪಾಪ ಅವನಿಗೆ. ಅದರಲ್ಲಿ ರ್ಯಾಂಕ್ ಬಂದುಬಿಡ್ತಾರೆ ಎಷ್ಟೋ ಜನ. ಸ್ಲಮ್ಮಿನಲ್ಲಿ ಓದೋರು ಫಸ್ಟ್ ರ್ಯಾಂಕ್ ಬಂದುಬಿಡ್ತಾರೆ. ಅವಾಗ ಎಷ್ಟು ಗ್ರೇಟ್ ಅನ್ನಿಸ್ತಾನೆ ಅವಾಗ ಅವನು, ಗೊತ್ತಾಯ್ತಾ? ಆಪರ್ಚುನಿಟಿ ಪ್ರಹ್ಲಾದ್ಗೆ ಯಾರು ಹೇಳ್ಕೊಟ್ರು ಪಾಪ? ಎಲ್ಲ ಗುರುಗಳು ಕೂಡ ಕೆಟ್ಟದ್ದೇ ಹೇಳ್ಕೊಟ್ಟಿತ್ತು, ತಂದೆ ತಾಯಿ ಎಲ್ಲರೂ ಕೂಡ. ಪ್ರಹ್ಲಾದ ಏನು ಮಾಡ್ದ? ಅಂಥ ಅಚೀವ್ಮೆಂಟ್ ಮಾಡ್ದ. ಸೊ ಎಲ್ಲ ಅನುಕೂಲ ಇದ್ದು ದುರ್ಯೋಧನ ಕೆಡ್ತಿದ್ದಾನೆ, ಎಲ್ಲ ಪ್ರತಿಕೂಲ ಇದ್ದು ಪ್ರಹ್ಲಾದ ಗೆಲ್ತಾನೆ. ಎರಡಕ್ಕೂ ಏನು ಕಾರಣ? ಸ್ವರೂಪ. ಅಲ್ಲೂ ಸ್ವರೂಪ, ಇಲ್ಲೂ ಸ್ವರೂಪ. ಇನ್ನು ಅರ್ಥ ಮಾಡ್ಕೊಂಡು ಸ್ವರೂಪ ಡಾಮಿನೇಟ್ಸ್ ಅಂಬೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಸರಿಯಾಗಿ ಯೋಚನೆ ಮಾಡಬೇಕು ಇದನ್ನೆಲ್ಲ. ಇವತ್ತು ಅನೇಕರು ಹೇಳೋದ್ರೆ ಆಮೇಲೆ ಹೇಳಲಿಲ್ಲ ಕೆಟ್ಟಿವಿ ಅಂತಾರೆ. ಪಜಿತಿಗೆ ಹೇಳದೇ ಇದ್ದವ್ರ ಜವಾಬ್ದಾರಿ ಬಂತೀಗ. ಪಾಠನೇ ಮಾಡಲಿಲ್ಲ ಪಾಪ, ಹುಡುಗರೆಲ್ಲ ಫೇಲು. ಪಾಠನೇ ಮಾಡಲಿಲ್ಲ, ಏನು ಸಿಲೆಬಸ್ ಕೂಡ ಹೇಳಿಲ್ಲ ಪಾಪ. ಅದು ಇವರು ತಪ್ಪಾಗ, ಮೇಷ್ಟ್ರು ತಪ್ಪು. ಇಷ್ಟು ಜನ ಹೇಳಿದರೂ ಕೇಳಿ, ಅದು ಯಾರ್ಯಾರು ಹೇಳಿರೋದು ಅಷ್ಟು ಹೇಳೋರು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಕ್ವಾಲಿಟಿ ವೈಸ್ ಕ್ವಾಂಟಿಟಿ ವೈಸ್ ಸಿಕ್ಕಾಬಟ್ಟೆ ಇತ್ತು, ಉಪಯೋಗ ಮಾಡ್ಕೊಳ್ಳಿಲ್ಲ. ಇವತ್ತು ನಮಗೆ ಹಾಗೆ ಆಗಿರೋದು. ಬಹುಶಃ ಇವತ್ತು ಹೆಚ್ಚು ಪಾಪ ಕಟ್ಟಿಕೊಳ್ಳೋದು ಯಾರು ಅಂದರೆ ನಾವೇ. ಯಾಕೆ? ಎಂಥ ಪುಸ್ತಕ, ಕನ್ನಡ ಬೇಕಾ, ಸಂಸ್ಕೃತ ಬೇಕಾ, ಹರಿದಾಸ, ಎಷ್ಟಿದೆ ಇವಾಗ ಇವತ್ತಿನ ದಿವಸ. ಹೇಳಿಕೊಡೋರು ಬೆಂಗಳೂರಿನಂಥ ಊರನ್ನು ಬೀದಿ ಬೀದಿ ಸಿಗೋಷ್ಟು ಜನ ಇದ್ದಾರೆ ಹೆಚ್ಚು ಕಡೆ. ಎಷ್ಟೋ ಊರಲ್ಲಿ ಪಾಪ ಹೇಳೋರೇ ಇರೋದಿಲ್ಲ ಪಾಪ. ವ್ಯವಸ್ಥೆ ಹೇಳೋದು ಯಾವುದೋ ಊರಿಗೆ ವರ್ಷಕ್ಕೊಂದು 7 ದಿವಸ ಉಪನ್ಯಾಸ ಬಿಟ್ಟರೆ ವರ್ಷ ಪೂರ್ತಿ ಎಲ್ಲ ಖಾಲಿ. ಈ ಬೆಂಗಳೂರು ದಿವಸ 25-30 ಕಡೆಗೆ ಹೇಳ್ತಾರೆ. ಬೆಂಗಳೂರಿನಲ್ಲಿ 25-30 ಸೆಂಟರ್ಸ್ ದಿವಸ ನಡೆಯುತ್ತೆ ಹೆಚ್ಚು ಕಡೆ. ಇಲ್ವಾ? ಎಲ್ಲಿ ಈಗ ಬೇಕಷ್ಟು ಬೇಗ. ಈಗ ಮಲ್ಲೇಶ್ವರ ಅಥವಾ ಅವ್ರು ಇವೆಲ್ಲ ಹಳೆಯ ಸಂಘಗಳಿವೆಲ್ಲ ಎಲ್ಲ ಬೇಕಷ್ಟಿದೆ. ಈಗಂತೂ ಹುಚ್ಚಾಬಟ್ಟೆ ಇವೆ. ಅದು ಯಾರು ಅವೇಲ್ ಮಾಡ್ಕೊಡೋರಿಲ್ಲ, ನೊಣ ಹೊಡೆಯೋರಿಲ್ಲ. ಅದು ಯಾಕೆ ಕೇಳಿದೆ ಅಂದರೆ, ಅದು ಎಲ್ಲ ಅನುಕೂಲ ಇದ್ದರೂ ಕೂಡ ಪುಸ್ತಕಗಳು ಸಿಗ್ತಿದ್ದಿಲ್ಲ. ಹಿಂದೆ ಪುಸ್ತಕ ಸಿಗುತ್ತೆ, ಇವತ್ತು ಏನು ಬೇಕಾದ್ರೂ ಇವತ್ತು ಏನು ಆನ್ಲೈನ್ ಬಂದಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಷ್ಟಾದ್ರೂ ಕೂಡ ಎಷ್ಟು ಸಲ ಕೇಳ್ತಾರೆ ನಿಮಗೆ? ಈ ಕ್ರೋಡ್ಸ್ ಲೆಕ್ಕದಲ್ಲಿ ಇವರು ಸಾವಿರಾರು ಕೇಳ್ತಾ ಇರೋದು ನಿಲ್ಲಿದ್ದಾಗ ಲೆಕ್ಕ. ಅದೇನು ನಿಮ್ಮ ಲೆಕ್ಕ ತೋರಿಸೋದು? ಅದು ಓಪನ್ ಮಾಡಿದರೆ ಸಾಕಟ್ಟು ಲೆಕ್ಕ ತೋರಿಸ್ಬಿಡುತ್ತೆ. ಪೂರ್ತಿ ಕೇಳಿದ್ದಾರೆ ಅಂತ ಗ್ಯಾರಂಟಿ ಇಲ್ಲ. ಅದನ್ನು 10,000 ಕೇಳಿದೆ, 10,000 ಓಪನ್ ಮಾಡಿದ್ದಾರೆ ಅಷ್ಟೇ. ಅದನ್ನು ರೆಕಾರ್ಡ್ ಆಗಿಬಿಡುತ್ತೆ ಓಪನ್ ಮಾಡಿದ್ದಕ್ಕೆ ಅಷ್ಟೇ. ಬಟ್ ಆ ಕೇಳಿ ಅನುಷ್ಠಾನ ಮಾಡಿ ಎಷ್ಟು ಜನ ಇದ್ದಾರೆ ಅದರಲ್ಲಿ ಹೇಳೋಕ್ಕಾಗೋದಿಲ್ಲ. ಬೇಡ ಅಂದರೂ ಕದ್ದು ನೋಡ್ತಾರೆ ಕೆಟ್ಟದ್ದನ್ನು. ಇದು ಬಾಯಲ್ಲಿಟ್ಟರು ತೊಗೊಳ್ಳೋದಿಲ್ಲ. ಅಂದರೆ ಎಷ್ಟು ವಿರುದ್ಧವಾದ ಟ್ರೆಂಡ್ ಇದೆ. ಕಲಿಯುಗ ದುರ್ಯೋಧನ ಕೇಳಲಿಲ್ಲ, ಕಲಿಯುಗ ಜನರನ್ನ ಕೇಳೋದಿಲ್ಲ ಅಂತ. ಎಷ್ಟು ಆಪರ್ಚುನಿಟಿ ಕೊಟ್ಟರು ಕೇಳೋದಿಲ್ಲ. ತಂದೆ ತಾಯಿನೇ ಜ್ಞಾನಿಗಳಾಗಿರ್ತಾರೆ ಪಾಪ, ಪಂಡಿತರಿರ್ತಾರೆ, ಕೇಳೋದಿಲ್ಲ. ಅವ್ರು ಹೇಳೋದಿಲ್ಲ, ಕೆಲವರು ಇರ್ತಾರೆ. ಬಟ್ ಹೇಳೋಕ್ಕೆ ಇಷ್ಟ ಇರೋರು ಕೆಲವರು ಇರ್ತಾರೆ ಪಾಪ. ಅವ್ರು ಕೇಳೋದು ಎಷ್ಟು ಪ್ರಯತ್ನ ಪಟ್ಟರು ಕೇಳೋದಿಲ್ಲ. ದುರ್ಯೋಧನೋ ಮಂತ್ರಯತೆ ಮುಕುಂದಸ್ಯ ಆಶುಬಂಧನಂ. ಆ ಕ್ಷಣಕ್ಕೇ ಅನುಬಂಧನಂ ಅಂತ ಇನ್ನೊಂದು ಪಾಠ. ಕಟ್ಟಿಬಿಡಬೇಕು ಅಂತ ಒಂದು, ಬೇಗ ಕಟ್ಟಬೇಕು ಅಂತ ಮಾಡ್ದ. ಮುಂದೇನಾಗುತ್ತೆ ನೋಡತ್ತೆ. ಕಟ್ಲಕ್ಕೆ ಹೋದ ಅಷ್ಟೇ. ಏನಾಗುತ್ತೆ? ಸೂರ್ಯ ಬಣ್ಣ ನೋಡ್ಕೊ ಏನು ನೋಡಿ, ಯಾರು ಕೂತಲ್ಲಿ ನೋಡ್ತಾ ಇರ್ತಾರ? ಇಷ್ಟು ಬಣ್ಣ ಹಿಡ್ಕೊಂಬಿಟ್ಟ ಸೂರ್ಯ ವಹಿಸ್ತಾ ಒಬ್ಬ ಎಸ್ಬಿಡ್ತಾರಂತ ಹುಚ್ಚ ತೆಗೆದಿರ್ತಾರೆ. ಅವ್ರು ತಲೆ ಬೆಲೆ ಬಿಡುತ್ತೆ ಅಂತೆ. ಜ್ಞಾನಿಗಳಿಗೆ ಅದು ಯೋಚನೆ ಇಲ್ಲ, ಮೂರ್ಖರಿಗೆ ಮಾತ್ರ ಒಂದು ಚಾನ್ಸ್ ನೋಡೇ ಬೇಡ ಅಂತಾರೆ.